ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ವಿದ್ಯುತ್ ಶಕ್ತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿದ್ವಿ. ನಮ್ಮ 10th ಸಿಲೆಬಸ್ ರೆಡ್ಯೂಸ್ಡ್ ಸಿಲೆಬಸ್ ಪ್ರಕಾರ ವೆರಿ ಇಂಪಾರ್ಟೆಂಟ್ ಆದಂತ ಇನ್ನೊಂದು ಚಾಪ್ಟರ್, ಆಮೇಲೆ ವಿದ್ಯಾರ್ಥಿಗಳಿಗೆ ಕ್ಲಿಷ್ಟ ಅನಿಸುವಂತ ಚಾಪ್ಟರ್. ಆದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನವನ್ನು ಇನ್ನೊಂದು ಚಾಪ್ಟರ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿಕಪ್ ಟೈಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ಫುಲ್ ಆಗ್ಲಿ. ಚಾಪ್ಟರ್ಸ್ ನ ನಿಮ್ ಟೀಚರ್ಸ್ ಆಸ್ ಯೂಶುವಲ್ ಆಗಿ ಮುಗಿಸ್ತಾರೆ. ಸ್ವಲ್ಪ ಇದನ್ನ ಹೆಚ್ಚು ನೀವು ರಿವಿಷನ್ ಮಾಡಿದ್ರೆ ಅಥವಾ ಪ್ರಾಕ್ಟೀಸ್ ಅಂಡ್ ಡ್ರಿಲ್ ಮೆಥಡ್ ಅನ್ನು ಯೂಸ್ ಮಾಡಿದ್ರೆ ಈ ಚಾಪ್ಟರ್ ಮೇಲೆ ಆ ಮೇಲಿನ ಮೇಲೆ ವಿಡಿಯೋಗಳನ್ನ ನೋಡೋದನ್ನ ಪ್ರಾಕ್ಟೀಸ್ ಇಟ್ಕೊಂಡು ರೇಖಾನಕ್ಷೆಗಳನ್ನ ಯಾವ ರೀತಿಯಾಗಿ ಬಿಡಿಸೋದು, ಇದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಯಾವ ರೀತಿಯಾಗಿ ಬಿಡಿಸೋದು ಅಷ್ಟು ಕ್ಲಿಯರ್ ಆಗಿಬಿಟ್ರೆ ಈ ಚಾಪ್ಟರ್ ತುಂಬಾ ಈಸಿ ಆಗ್ತದೆ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಬರೋದು 2 ಚಾಪ್ಟರ್ಗಳ ಮೇಲೆ ಲೆಕ್ಕಗಳು, ಹೌದಾ? ಒಂದು ವಿದ್ಯುತ್ ಶಕ್ತಿ, ಅದನ್ನ ಬಿಟ್ರೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಅದಕ್ಕೆ ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾ ಈ ಚಾಪ್ಟರ್ ಅಲ್ಲಿ 50% ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ಈಗಾಗಲೇ 8th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಅಧ್ಯಯನ ಮಾಡಿದೀರಾ ಅಂತೇಳಿ ಏನು ಬೆಳಕಿನ ವರ್ತನೆಯ ಬಗ್ಗೆ ಆಗಿರ್ಬೋದು, ಬೆಳಕು ಪ್ರತಿಫಲನದ ನಿಯಮಗಳಾಗಿರ್ಬೋದು, ಅಥವಾ ದರ್ಪಣದಲ್ಲಿ ಉಂಟಾಗುವಂತ ಪ್ರತಿಫಲನ, ನಿಮ್ನ ದರ್ಪಣ, ಪೀನ ದರ್ಪಣ ಪೂರ್ತಿಯಾಗಿ ತೆಗೆದುಹಾಕ್ಬಿಟ್ಟಿದ್ದಾರೆ. ಇರೋದು ವಕ್ರೀಭವನ ಮತ್ತು ಮಸೂರಗಳ ಪ್ರತಿಬಿಂಬಗಳ ರೇಖಾನಕ್ಷೆ, ಆಮೇಲೆ ಲೆಕ್ಕಗಳು. ಇಷ್ಟು ಈ ಚಾಪ್ಟರ್ ಏನು ಉಳಿಸ್ಕೊಂಡಿದ್ದಾರೆ. ಅದನ್ನ ನಾವೇನ್ ಮಾಡೋಣ ಅಂದ್ರೆ ಎಷ್ಟಿದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ನಾನು ವಕ್ರೀಭವನ ಮೊದಲು ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಆದ್ರೆ ವಕ್ರೀಭವನ ಸೆಪರೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಒಂದ್ ಸ್ವಲ್ಪ 8th ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ನಮ್ಗೆ ಏನು ಸ್ವಲ್ಪ ಹಿಂಟ್ ಬೇಕಾಗ್ತಲ್ಲ, ಅದನ್ನ ಕೆಲವು ಪಾಯಿಂಟ್ಸ್ ನ ಡಿಸ್ಕಸ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಮಸೂರುಗಳ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ, ಹೌದಾ? ಆಮೇಲೆ ಮಸೂರುಗಳ ಮುಗಿದ ನಂತರ ನಾನು ವಕ್ರೀಭವನ ಪೂರ್ತಿಯಾಗಿ ಹೇಳ್ತೀನಿ. ಆಮೇಲೆ ಮಸೂರುಗಳಲ್ಲಿ ವಕ್ರೀಭವನ ಉಂಟಾಗ್ತದೆ ಡೆಫಿನೇಷನ್ ಕೊಟ್ಟೆ ನಾನು ಮುಂದೆ ಹೋಗ್ತೀನಿ. ಅದಕ್ಕೆ ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ ಅಧ್ಯಯನ ಮಾಡಿದಂತ ಅಂಶಗಳನ್ನ ಮೊದಲು ರಿವಿಷನ್ ಮಾಡುವಂತ ಕೆಲಸ ಮಾಡೋಣ. ನೋಡ್ರಿ, ಯಾವುದೇ ಒಂದು ವಸ್ತುವಿನ ಮೇಲೆ ನಮ್ಮ ಸುತ್ತಮುತ್ತಲಿರುವಂತ ಎಲ್ಲಾ ವಸ್ತುಗಳು ಕಾಣಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೆಳಕು, ಹೌದಾ? ನಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳು ಕಾಣಿಸ್ಕೊಳ್ಳಿಕ್ಕೆ ಬೆಳಕು. ಯಾಕೆ ಬೆಳಕು? ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲಿಸಿ ನಮ್ಮ ಕಣ್ಣಿನ ಕಡೆ ಬಂದಾಗ, ಯಾವಾಗ ಅದು ನಮ್ಮ ಕಣ್ಣನ್ನ ಪ್ರವೇಶಿಸ್ತದ ಆವಾಗ ಮಾತ್ರ ಆ ವಸ್ತು ನಮ್ಗೆ ಏನಾಗ್ತದ ಅಂದ್ರೆ ಗೋಚರ ಆಗ್ತದ. ಅಲ್ಲಿವರೆಗೂ ಆ ವಸ್ತು ಏನಾಗೋದಿಲ್ಲ ಅಂದ್ರೆ ಗೋಚರ ಹೋಗೋದಿಲ್ಲ. ಇದಕ್ಕೆ ಎಕ್ಸಾಂಪಲ್ ಆಗಿ ನಿಮ್ಮ ಮನೆಯಲ್ಲಿ, ಹೌದಾ, ಎಲ್ಲಿ ಮೂಲೆಗಳಲ್ಲಿ ಕತ್ತಲೆ ಇರ್ತದಲ್ಲ, ಆ ಕತ್ತಲೆ ಪ್ರದೇಶದಲ್ಲಿ ಇರುವಂತಹ ವಸ್ತುಗಳನ್ನ ನೀವು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ರಿ, ಅವು ಯಾವತ್ತೂ ಕಾಣಿಸೋದಿಲ್ಲ. ಯಾಕ? ಬೆಳಕು ಆ ವಸ್ತುಗಳ ಮೇಲೆ, ಕೋಣೆಯಲ್ಲಿರುವಂತಹ ವಸ್ತುಗಳ ಮೇಲೆ ಬೀಳ್ತಾ ಇರೋದಿಲ್ಲ, ಅದಕ್ಕೆ ಆ ವಸ್ತುಗಳು ಕಾಣಿಸ್ತಾ ಇರಲ್ಲ. ಯಾವ ವಸ್ತುವಿನ ಮೇಲೆ ಬೆಳಕು ಬೀಳ್ತಾ ಇದೆ ಆ ವಸ್ತುಗಳು ಬಹಳ ನಿಖರವಾಗಿ ಏನಾಗ್ತಾವ ಅಂದ್ರೆ ನಮ್ಗೆ ಗೋಚರಿಸ್ತವ. ಇದಕ್ಕೆ ಕಾರಣ ಬೆಳಕು. ಅದಕ್ಕೆ ಹಗಲಿನ ವೇಳೆಯಲ್ಲಿ ನಮ್ಗೆ ಎಲ್ಲಾ ವಸ್ತುಗಳು ಬಹಳ ನಿಖರವಾಗಿ ಏನಾಗ್ತವೆ ಅಂದ್ರೆ ಗೋಚರ ಆಗ್ತಾವ. ಆಮೇಲೆ ಬೆಳಕು ವಸ್ತುಗಳ ಮೇಲೆ ಬಿದ್ದು ಪ್ರತಿಫಲಿಸಿ ವಾಪಸ್ ಬರ್ತದ, ಹೌದಾ? ಬೆಳಕಿನ ಪ್ರತಿಫಲನ ಅಭ್ಯಾಸ ಮಾಡಿದೀರಾ. ಆಮೇಲೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಕೂಡ ಅಭ್ಯಾಸ ಮಾಡಿದ್ದೀರಾ. ಏನೋ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದ. ಆಮೇಲೆ ಒಂದು ಪ್ರಯೋಗದ ಮೂಲಕ, ಏನ್ ಪ್ರಯೋಗ, ಹೌದಾ? ಪತನ ಕಿರಣ ಪತನ ಬಿಂದುವಿನಲ್ಲಿ ಏಳದಂತ ಲಂಬ ಮತ್ತು ಪ್ರತಿಫಲಿತ ಕಿರಣ, ಈ ಮೂರು ಕೂಡ ಏನಿರ್ತಾವಪ್ಪ ಅಂದ್ರೆ ಒಂದು ಸಮತಲದಲ್ಲಿ ಇರ್ತಾವ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಅಭ್ಯಾಸ ಮಾಡಿದೀರಾ. ನಮ್ಗೊಂದು ಸ್ವಲ್ಪ ಏನ್ ಇಂಪಾರ್ಟೆಂಟ್ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿದೆ ಅದನ್ನ ಸ್ವಲ್ಪ ನಾನು ಡಿಸ್ಕಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಬೆಳಕು ಒಂದು ನಿರ್ದಿಷ್ಟವಾದ ಪಥದಲ್ಲಿ ಚಲಿಸ್ತದ. ಆ ನಿರ್ದಿಷ್ಟವಾದ ಪಥದಲ್ಲಿ ಚಲಿಸುವಂತ ಒಂದು ಬೆಳಕಿನ ಕಿರಣವನ್ನ ತೆಗೆದುಕೊಂಡಾಗ ಅದರ ದಿಕ್ಕನ್ನ ಈ ರೀತಿಯಾಗಿ ಏನ್ ಮಾಡ್ತೀವಿ ಅಂದ್ರೆ ತೋರಿಸ್ತೀವಿ. ಇದನ್ನ ಬೆಳಕಿನ ಕಿರಣ. ಬೆಳಕು ಚಲಿಸುವಂತಹ ಪಥವನ್ನ ಏನ್ ಕೇಳ್ತೀವಿ? ಬೆಳಕಿನ ಕಿರಣ. ಆಮೇಲೆ ಬೆಳಕಿನ ಹಲವಾರು ಕಿರಣಗಳು ಚಲಿಸ್ತಾ ಇದ್ರೆ ಅದನ್ನ ನಾವೇನ್ ಕೇಳ್ತೀವಿ? ಬೆಳಕಿನ ಪುಂಜ ಅಂತ ಕರಿತೀವಿ. ಬೆಳಕಿನ ಪುಂಜ ಅಂತ ಕರಿತೀವಿ. ಈಗ ಸಮತಲ ದರ್ಪಣದ ಬಗ್ಗೆ ನಮ್ಗೆ ಗುರುತಿದೆ. ಸಮತಲ ದರ್ಪಣ ಉಂಟು ಮಾಡುವಂತ ಎಲ್ಲಾ ಪ್ರತಿಬಿಂಬಗಳು ಏನಪ್ಪಾ ಅಂದ್ರೆ ಮಿಥ್ಯ ಪ್ರತಿಬಿಂಬಗಳಾಗಿರ್ತಾವ, ನೇರ ಪ್ರತಿಬಿಂಬಗಳಾಗಿರ್ತಾವ. ಆಮೇಲೆ ವಸ್ತು ಎಷ್ಟು ಗಾತ್ರದಿದೆ ಅಷ್ಟೇ ಗಾತ್ರದ ಪ್ರತಿಬಿಂಬಗಳಾಗಿರ್ತಾವ. ಆಮೇಲೆ ದರ್ಪಣದ ಮುಂದೆ ವಸ್ತು ಎಷ್ಟು ದೂರದಲ್ಲಿದೆ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂಭಾಗದಲ್ಲಿ ಅಂದ್ರೆ ದರ್ಪಣದ ಒಳಭಾಗದಲ್ಲಿ ಪ್ರತಿಬಿಂಬ ಉಂಟಾಗ್ತದ. ಪ್ರತಿಬಿಂಬ ಏನಾಗ್ತದ? ಉಂಟಾಗ್ತದ. ಅದರ ಜೊತೆಗೆ ದರ್ಪಣ ಪಾರ್ಶ್ವ ಪಲ್ಲಟವನ್ನ ತೋರಿಸ್ಕೊಡ್ತದೆ ನಮ್ಗೆ. ಪಾರ್ಶ್ವ ಪಲ್ಲಟ ಬಲಗೈಯನ್ನು ಎತ್ತಿದೆ ಅಂದ್ರೆ ಎಡಗೈ ತೋರಿಸ್ತದೆ, ಎಡಗೈಯನ್ನು ಎತ್ತಿದೆ ಅಂದ್ರೆ ಬಲಗೈ ತೋರಿಸ್ತದೆ. ಇದನ್ನ ಪಾರ್ಶ್ವ ಪಲ್ಲಟ ಅಂತ ಕರಿತೀವಿ. ಇದನ್ನು ಕೂಡ ಏನ್ ಮಾಡ್ತದ ಅಂದ್ರೆ ಸಮತಲ ದರ್ಪಣ ಉಂಟು ಮಾಡ್ತದ ಅಂತ 8ನೇ ತರಗತಿಯಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಅಭ್ಯಾಸ ಮಾಡಿದ್ವಿ. ಇದು ತೆಗೆದು ಹಾಕಲಾದಂತ ಸಿಲೆಬಸ್ ನಲ್ಲಿರುವಂತಹ ಕೆಲವು ಅಂಶಗಳು ನಮಗೆ ಎಲ್ಲೋ ಯೂಸ್ ಬರಬಹುದು ಅಂತ ಏನಪ್ಪಾ ಅಂದ್ರೆ ಹೈಲೈಟ್ ಆಗಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡುವಂತ ಕೆಲಸ ಮಾಡಿದೆ. ಇನ್ನ ನಾವು ಡೈರೆಕ್ಟ್ ಆಗಿ ನಮ್ ಟಾಪಿಕ್ ಬರೋಣ. ಟಾಪಿಕ್ ಏನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಆಗೋದು ವಕ್ರೀಭವನದಿಂದ. ಯಾವ್ದ್ರಿಂದ? ವಕ್ರೀಭವನದಿಂದ. ಹಂಗಾದ್ರೆ ವಕ್ರೀಭವನ ಅಂದ್ರೆ ಏನು?
ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮವನ್ನ ಪ್ರವೇಶಿಸಿದಾಗ ಅದು ತನ್ನ ಪಥವನ್ನ ಬದಲಾಯಿಸ್ತದೆ. ಈಗಾಗಲೇ ಹೇಳಿದೆ ಬೆಳಕು ಒಂದು ನಿರ್ದಿಷ್ಟವಾದ ಪಥದಲ್ಲಿ ಚಲಿಸ್ತದೆ ಅಂತ ಹೇಳಿ. ಅಂತಹ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ, ಫಾರ್ ಎಕ್ಸಾಂಪಲ್ ಒಂದು ಗಾಜಿನ ಚಪ್ಪಡಿ ಹಾಯಿಸಿದ್ರೆ ಅದು ತನ್ನ ಪಥವನ್ನ ಏನ್ ಮಾಡ್ತದಂದ್ರ ಬದಲಾಯಿಸಿ ನೋಡ್ರಿ, ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ ಒಂದು ಪಥವನ್ನು ಬದಲಿಸಿತು. ಗಾಜಿನ ಚಪ್ಪಡಿ ದಟ್ಟ ಮಾಧ್ಯಮದಿಂದ ಮತ್ತೆ ವಿರಳ ಮಾಧ್ಯಮಕ್ಕೆ ಏನಾಯ್ತು, ತನ್ನ ಪಥವನ್ನು ಏನ್ ಮಾಡ್ತು, ಬದಲಾಯಿಸ್ತು. ಇದರ ಬಗ್ಗೆ ವಿವರವಾಗಿ ಮತ್ತೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ. ಇದನ್ನ ಯಾಕೆ ಹೇಳ್ದಪ್ಪ ಅಂದ್ರೆ, ನಾವು ಅಧ್ಯಯನ ಮಾಡುವಂತ ಈಗಿನ ಮಸೂರಗಳನ್ನ ಅಭ್ಯಾಸ ಮಾಡಿರ್ತಿಲ್ಲ, ಆ ಮಸೂರಗಳಲ್ಲೂ ಕೂಡ ಬೆಳಕಿನ ಪ್ರತಿಫಲನ ಬೆಳಕಿನ ವಕ್ರೀಭವನದ ಮೂಲಕನೇ ಎಲ್ಲಾ ರೇಖಾನಕ್ಷೆಗಳು ಉಂಟಾಗ್ತವೆ. ಅದಕ್ಕೆ ಏನಪ್ಪಾ ಅಂದ್ರೆ ವಕ್ರೀಭವನ ಅಂದ್ರೆ ಏನಂತ ಹೇಳಿದ್ರೆ ಏನು, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದ್ರೆ ತನ್ನ ಪಥವನ್ನ ಬದಲಾಯಿಸುವಂತ ಪ್ರಕ್ರಿಯೆ ಏನಿದೆಯಲ್ಲ ಅದನ್ನ ಬೆಳಕಿನ ವಕ್ರೀಭವನ ಅಂತ ಕರಿತೀವಿ. ಬೆಳಕಿನ ವಕ್ರೀಭವನ. ಹಾಗಾದ್ರೆ ನಾವು ಯಾವುದ್ರ ಬಗ್ಗೆ ಅಭ್ಯಾಸ ಮಾಡೋಣಪ್ಪ ಅಂದ್ರೆ ಮಸೂರಗಳ ಬಗ್ಗೆ. ಯಾಕಂದ್ರೆ ಈ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಸೂರಗಳು. ಎರಡು ರೀತಿಯಾದಂತ ಮಸೂರಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವ. ಒಂದು ಪೀನ ಮಸೂರ, ಇನ್ನೊಂದು ನಿಮ್ನ ಮಸೂರ. ಒಂದು ಪೀನ ಮಸೂರ, ಇನ್ನೊಂದು ನಿಮ್ನ ಮಸೂರ. ಹಾಗಾದ್ರೆ ಪೀನ ಮಸೂರದ ರಚನೆಯನ್ನ ನೋಡೋದಾದ್ರೆ, ಹೌದಾ, ಪೀನ ಮಸೂರ ಮಧ್ಯದಲ್ಲಿ ಉಬ್ಬಾಗಿದ್ದು ಅಂಚಿನ ಕಡೆಗೆ ತೆಳುವಾಗಿರ್ತದೆ. ಯಾವ ಪಾರದರ್ಶಕ ವಸ್ತು ಮಧ್ಯದಲ್ಲಿ ಉಬ್ಬಿಕೊಂಡಿರ್ತದ ಮತ್ತು ಅಂಚಿನ ಕಡೆಗೆ ತೆಳುವಾಗಿರ್ತದ ಅಂತಹ ಮಸೂರವನ್ನ ನಾವು ಪೀನ ಮಸೂರ ಅಂತ ಕರಿತೀವಿ. ಪೀನ ಮಸೂರ. ಆಮೇಲೆ ಅದೇ ರೀತಿಯಾಗಿ ಯಾವ ಪಾರದರ್ಶಕ ವಸ್ತು ಮಧ್ಯದಲ್ಲಿ ತೆಳುವಾಗಿರ್ತದ ಮತ್ತು ಅಂಚಿನ ಕಡೆಗೆ ಸಾಗಿದಂತೆ ದಪ್ಪನಾಗಿರ್ತದ ಅಂತಹ ಮಸೂರವನ್ನು ನಾವೇನ್ ಕರಿತೀವಿ ಅಂದ್ರೆ ನಿಮ್ನ ಮಸೂರ. ಎಂತಹ ಮಸೂರ? ನಿಮ್ನ ಮಸೂರ. ಹಾಗಾದ್ರೆ ಈ ಮಸೂರಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಅಂಶಗಳು ಬರ್ತಾವ. ಅಂಶಗಳನ್ನು ಡಿಸ್ಕಸ್ ಮಾಡುವಂತ ಕೆಲಸ ಮಾಡೋಣ. ಮೊಟ್ಟ ಮೊದಲನೇದಾಗಿ ಈ ಮಸೂರದ ಧ್ರುವಗಳನ್ನ ಕಾಲ್ಪನಿಕವಾಗಿ ಸೇರಿಸಿದಾಗ ಇವುಗಳ ಒಂದು ಮಧ್ಯ ಬಿಂದು ಅಂತ ಬರ್ತದ. ಮಸೂರದ ಮಧ್ಯ ಬಿಂದು. ಈ ಮಸೂರದ ಮಧ್ಯ ಬಿಂದುವನ್ನ ನಾವು ಓ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಹಾಗಾದ್ರೆ ಆ ಓ ಏನಪ್ಪಾ ಅಂದ್ರೆ ದ್ವಿತೀ ಕೇಂದ್ರ. ದ್ವಿತೀ ಕೇಂದ್ರ. ಹೌದಾ? ಮಸೂರದ ಏನಪ್ಪಾ ಅಂದ್ರೆ ಮಧ್ಯಭಾಗ, ಧ್ರುವಗಳನ್ನ ಸೇರಿಸುವಂತಹ ಒಂದು ಕಾಲ್ಪನಿಕ ರೇಖೆಯನ್ನು ಹೇಳ್ತೀವಿ. ಹೌದಾ? ಅದರ ಮಧ್ಯದಲ್ಲಿ, ಹೌದಾ, ಓ ಅಂತ ಗುರುತಿಸ್ತೀವಿ ಮಧ್ಯ ಬಿಂದುವನ್ನ. ಮಸೂರದ ಮಧ್ಯ ಬಿಂದುವನ್ನ ಧ್ರುವಗಳತ್ತ ಆಮೇಲೆ ಎರಡು ಬದಿಗೆ ಆ ಮಧ್ಯ ಬಿಂದುವನ್ನ ನಾವೇನ್ ಕರಿತೀವಿ? ಓ ಅಂತ ಕರಿತೀವಿ. ದ್ವಿತೀಯ ಕೇಂದ್ರ ಆಪ್ಟಿಕ್ ಸೆಂಟರ್. ದ್ವಿತೀಯ ಕೇಂದ್ರ ಆಪ್ಟಿಕ್ ಸೆಂಟರ್ ಅಂತ ಅದರ ಹೆಸರು. ಅದರ ಸಂಕೇತ ಓ. ಅದರ ಸಂಕೇತ ಏನು? ಓ. ಇದು ಮೊದಲನೇ ಅಂಶ. ಇನ್ನ ಎರಡನೇ ಅಂಶ ಏನಪ್ಪಾ ಅಂದ್ರೆ ಮಸೂರದ ದ್ವಿತೀಯ ಕೇಂದ್ರದ ಮೂಲಕ ಅದಾದ ನಂತರ ಒಂದು ಪ್ರಧಾನ ಸಂಗಮ ಅಂತ ಬರ್ತದ. ಪ್ರಧಾನ ಸಂಗಮದ ಎರಡರಷ್ಟು ಬರ್ತದ. ಈ ಮೂರೂ ಬಿಂದುಗಳನ್ನ ಹಾದು ಹೋಗುವಂತ ಒಂದು ಸರಳವಾದ ರೇಖೆ ಇದೆಯಲ್ಲ, ಹೌದಾ, ಅತ್ಯಂತ ನೇರ ರೇಖೆ ಏನಿದೆಯಲ್ಲ ಅದನ್ನ ನಾವು ಪ್ರಧಾನಾಕ್ಷ ಅಂತ ಕರಿತೀವಿ. ಅದನ್ನ ನಾವೇನ್ ಕರಿತೀವಿ? ಪ್ರಧಾನಾಕ್ಷ. ಪ್ರಧಾನಾಕ್ಷವನ್ನು ಎಕ್ಸ್ ಮತ್ತು ವೈ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಪ್ರಧಾನಾಕ್ಷವನ್ನು ಏನ್ ಮಾಡ್ತೀವಿ? ಎಕ್ಸ್ ಮತ್ತು ವೈ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಹೌದಾ? ಪ್ರಧಾನಾಕ್ಷ ಎಕ್ಸ್ ವೈ. ಪ್ರಧಾನಾಕ್ಷ ಎಕ್ಸ್ ವೈ. ಈ ಅಂಶಗಳನ್ನ ಯಾಕೆ ಹೇಳ್ತಾ ಇದೀನಿಪ್ಪ ಅಂದ್ರೆ ರೇಖಾನಕ್ಷಗಳನ್ನ ಬಿಡಿಸಬೇಕಾದ್ರೆ ನಾವು ಇದೇ ಪದಗಳನ್ನ ಬಳಸ್ತೀವಿ. ಈ ಪದಗಳ ಅರ್ಥನೇ ಗೊತ್ತಿಲ್ಲ ಅಂದ್ರೆ ರೇಖಾನಕ್ಷಗಳನ್ನ ಬಿಡಿಸ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಅದಕ್ಕೆ ಮೊದಲು ದ್ವಿತೀಯ ಕೇಂದ್ರದ ಬಗ್ಗೆ ಹೇಳಿದೆ. ಅದಾದ ನಂತರ ಪ್ರಧಾನಾಕ್ಷ ಎ ಬಿ ಅಂತ ಕೆಲವು ಕಡೆ ತಗೋತಾರೆ, ಕೆಲವು ಕಡೆ ಎಕ್ಸ್ ವೈ ಅಂತ ತಗೋತಾರೆ. ಯಾವ ಬಿಂದುಗಳು ಪ್ರಧಾನ ಸಂಗಮದ ಎರಡರಷ್ಟು ಮತ್ತು ದ್ವಿತೀಯ ಕೇಂದ್ರ, ಈ ಮೂರೂ ಬಿಂದುಗಳ ಮೂಲಕ ಹಾದು ಹೋಗುವಂತ ರೇಖೆಯನ್ನೇ ನಾವೇನ್ ಕರಿತೀವಿ ಅಂದ್ರೆ ಪ್ರಧಾನಾಕ್ಷ. ದರ್ಪಣ ಇದು ಮಸೂರದ ಎರಡೂ ಬದಿಗೆ ಈ ಸರಳ ರೇಖೆ ಏನಾಗ್ತಂದ್ರೆ ಹಾದು ಹೋಗ್ತದೆ. ಅಲ್ಲೂ ಕೂಡ ಇಲ್ಲೂ ಕೂಡ ಮಸೂರದಲ್ಲೂ ಕೂಡ ದರ್ಪಣ. ಇದು ಎರಡನೇ ಅಂಶ. ಇನ್ನ ಮೂರನೇ ಅಂಶ, ಒಂದು ಬೆಳಕಿನ ಕಿರಣವನ್ನ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹಾಯಿಸಿದಾಗ, ಆ ಬೆಳಕಿನ ಕಿರಣ ವಕ್ರೀಭವನಗೊಂಡು ಒಂದು ಬಿಂದುವಿನಲ್ಲಿ ಸಂಧಿಸ್ತದೆ. ಆ ಸಂಧಿಸುವಂತಹ ಬಿಂದುವನ್ನೇ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತ ಕರಿತೀವಿ ನಾವು. ಅದನ್ನೇನ್ ಕರಿತೀವಿ? ಪ್ರಧಾನ ಸಂಗಮ
ಅಥವಾ ಏನ್ ಕರಿತೀವಿ ಸಂಗಮ ಬಿಂದು. ಪ್ರಧಾನ ಸಂಗಮ ಅಥವಾ ಏನು ಸಂಗಮ ಬಿಂದು. ಹಾಗಾದ್ರೆ ಈ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದುವನ್ನ ನಾವು ಎಫ್ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಎಫ್ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ನೋಡ್ರಿ, ಪೀನ ಮಸೂರ, ಹೌದಾ, ನೀವು ಪೀನ ಮಸೂರದ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣಗಳನ್ನ ಹಾಯಿಸಿದಾಗ ಆ ಎಲ್ಲಾ ಬೆಳಕಿನ ಕಿರಣಗಳು ಒಂದೇ ಬಿಂದುವಿನಲ್ಲಿ, ನೋಡ್ರಿ ಹಿಂಗೂ ಕೂಡ ಹಾಯಿಸ್ರಿ, ಒಂದೇ ಬಿಂದುವಿನಲ್ಲಿ ಸಂಧಿಸ್ತಾವ. ಅದಕ್ಕೆ ಪೀನ ಮಸೂರವನ್ನ ಏನಂತ ಕರೀತಾರಪ್ಪ ಅಂದ್ರೆ ಕೇಂದ್ರೀಕರಿಸುವ ಮಸೂರ. ಕೇಂದ್ರೀಕರಿಸುವ ಮಸೂರ ಅಂತ ಕರೀತಾರೆ. ಯಾವ್ದನ್ನ? ಪೀನ ಮಸೂರವನ್ನ. ಆಮೇಲೆ ನಿಮ್ನ ಮಸೂರವನ್ನಕ್ಕೆ, ಹೌದಾ, ಒಂದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಬೆಳಕಿನ ಕಿರಣವನ್ನ ಹಾಯಿಸಿದಾಗ, ಯಾವುದಕ್ಕೆ? ನಿಮ್ನ ಮಸೂರಕ್ಕೆ, ನಿಮ್ನ ಮಸೂರದಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಆ ಬೆಳಕಿನ ಕಿರಣ ಕಾಲ್ಪನಿಕವಾಗಿ ವಕ್ರೀಭವನಗೊಂಡು ಹೊರಚಲಿಸಿ ಹೋಗ್ತದ. ಹೆಂಗಪ್ಪ ಅಂದ್ರೆ ವಿಕೇಂದ್ರೀಕರಣ ರೂಪದಲ್ಲಿ ಒಂದು ಬಿಂದುವಿನಲ್ಲಿ ಎಲ್ಲಿ ಸಂಧಿಸ್ತಾ ಇದಿಲ್ಲ ಆ ಸಂಧಿಸುವಂತ ಬಿಂದುವನ್ನೇ ಎಫ್ ಅಂತ ಕರಿತೇವೆ. ಹಂಗಾದ್ರೆ ಇದು ಏನಪ್ಪಾ ಅಂದ್ರೆ ನಿಮ್ನ ಮಸೂರದಲ್ಲಿ ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು. ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು, ಹೌದಾ. ವಕ್ರೀಭವನದ ಮೂಲಕ ಬೆಳಕಿನ ಕಿರಣ ಏನಾಗ್ತದೆ? ಹೊರ ಹೋಗ್ತಾ ಇದೆ, ಹೌದಾ. ಅದಕ್ಕೆ ಪೀನ ಮಸೂರ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣಗಳನ್ನು ಹಾಯಿಸಿದಾಗ ಕೇಂದ್ರೀಕರಿಸೋದ್ರಿಂದ ಅದನ್ನ ಕೇಂದ್ರೀಕರಿಸುವಂತ ಮಸೂರ ಅಂತ ಕರೀತಾರೆ. ಆಮೇಲೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣಗಳನ್ನ ನಿಮ್ನ ಮಸೂರದಲ್ಲಿ ಹಾಯಿಸಿದಾಗ ಬೆಳಕಿನ ಕಿರಣಗಳು ಏನಾಗ್ತಾವ ಅಂದ್ರೆ ವಿಕೇಂದ್ರೀಕರಣಗೊಂಡಂತೆ ಕಾಣಿಸ್ತಾವ. ಅದಕ್ಕೆ ನಿಮ್ನ ಮಸೂರವನ್ನ ವಿಕೇಂದ್ರೀಕರಿಸುವ ಮಸೂರ ಅಂತ ಕರೀತಾರೆ. ಏನ್ ಕರೀತಾರ? ವಿಕೇಂದ್ರೀಕರಿಸುವ ಮಸೂರ, ಹೌದಾ. ಇನ್ನ ಪ್ರಧಾನ ಸಂಗಮವನ್ನು ಅಭ್ಯಾಸ ಮಾಡ್ತೀವಿ, ಹೌದಾ. ಇನ್ನ ದ್ವಿತೀಯ ಕೇಂದ್ರ ಮತ್ತು ಪ್ರಧಾನ ಸಂಗಮ ಇವು ಎರಡೂದರ ನಡುವಿನ ಏನ್ ದೂರ ಐತಲ್ಲ, ಯಾವುದು? ದ್ವಿತೀಯ ಕೇಂದ್ರ ಮತ್ತು ಪ್ರಧಾನ ಸಂಗಮ ಇವು ಎರಡೂದರ ನಡುವಿನ ಏನ್ ದೂರ ಐತಲ್ಲ ಆ ದೂರವನ್ನ ನಾವು ಸಂಗಮ ದೂರ ಅಂತ ಕರಿತೀವಿ. ಆ ದೂರವನ್ನ ಏನ್ ಕರಿತೀವಿ? ಸಂಗಮ ದೂರ, ಹೌದಾ. ಸಂಗಮ ದೂರವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಮಾಲ್ ಎಫ್ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಸಂಗಮ ಬಿಂದು ಅಥವಾ ಪ್ರಧಾನ ಸಂಗಮವನ್ನ ಕ್ಯಾಪಿಟಲ್ ಎಫ್ ಅನ್ನೋ ಸಂಕೇತದಿಂದ ಗುರುತಿಸಿದ್ವಿ. ಆಮೇಲೆ ಸಂಗಮ ದೂರವನ್ನ ಸ್ಮಾಲ್ ಎಫ್ ಅನ್ನೋ ಸಂಕೇತದಿಂದ ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ, ಹೌದಾ. ಇನ್ನು ನೆಕ್ಸ್ಟ್ ಅಂಶ, ಫಾರ್ ಎಕ್ಸಾಂಪಲ್ ನಾವೊಂದು ಪೀನ ಮಸೂರವನ್ನ ತಗೊಂಡಾಗ ನೋಡ್ರಿ, ಈ ಪೀನ ಮಸೂರ ಈ ವೃತ್ತದ ಒಂದು ಭಾಗವಾಗಿರ್ತದ. ಆಮೇಲೆ ಇದು ಒಂದು ಭಾಗ ಇದರ ಏನಾಗಿರ್ತದ ಅಂದ್ರೆ ಭಾಗವಾಗಿರ್ತದ. ಹಂಗಾರೆ ಇಲ್ಲೂ ಕೂಡ ಕೇಂದ್ರ ಇದೆ, ಇಲ್ಲೂ ಕೂಡ ಕೇಂದ್ರ ಇದೆ, ಹೌದಾ. ಈಗಾಗಲೇ ನಾವು ದರ್ಪಣಗಳಲ್ಲಿ ವಕ್ರತಾ ಕೇಂದ್ರ ಅಂತ ಏನ್ ಅಭ್ಯಾಸ ಮಾಡಿದ್ವಲ್ಲ, ಆ ರೀತಿಯಾಗಿ ವಕ್ರತಾ ಕೇಂದ್ರಗಳು ಎರಡೂ ಬದಿಯಲ್ಲಿ ಮಸೂರದ, ಯಾವುದು ನಿಮ್ನ ಮಸೂರದ ಎರಡೂ ಬದಿಯಲ್ಲಿ ಮತ್ತು ಪೀನ ಮಸೂರದ ಎರಡೂ ಬದಿಯಲ್ಲಿ ಒಟ್ಟಾಗ್ತಾವ. ಆದ್ರೆ ಅವುಗಳನ್ನ ನಾವು ವಕ್ರತಾ ಕೇಂದ್ರ ಸಿ ಅಂತ ಗುರುತಿಸೋದಿಲ್ಲ. ಅವುಗಳನ್ನ ನಾವೇನ್ ಗುರುತಿಸ್ತೀವಪ್ಪ ಅಂದ್ರೆ, ಹೌದಾ, ಇದನ್ನ ಎಫ್ ಅಂತ ಹೆಂಗ್ ಗುರುತಿಸಿದೀವಲ್ಲ ಹಂಗ ಅದನ್ನ 2F ಅಂತ ಎರಡೂ ಬದಿಗೆ, ಈ ಕಡೆ 2F, ಈ ಕಡೆನೂ ಕೂಡ ಏನು 2F ಅಂತ ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್ ಇದನ್ನ F1 2F1 ಅಂತ ಗುರುತಿಸಿದ್ರೆ ಇದನ್ನ F2 2F2 ಅಂತ ಗುರುತಿಸ್ತೀವಿ. F1 2F1. ಆಮೇಲೆ ಪ್ರಧಾನ ಸಂಗಮದ ದೂರ ಎಷ್ಟಿರ್ತದಲ್ಲ ಅಷ್ಟೇ ಏನಿರ್ತದಪ್ಪ ಅಂದ್ರೆ 2F ಇರ್ತದೆ. ಆಮೇಲೆ ಈ ಕಡೆ ಕೂಡ ಪ್ರಧಾನ ಸಂಗಮದ ದೂರ ಎಷ್ಟಿರ್ತದಲ್ಲ ಅಷ್ಟೇ ದೂರ 2F ಇರ್ತದೆ, ಹೌದಾ. ಫಾರ್ ಎಕ್ಸಾಂಪಲ್ ಹೆಂಗ ಒಂದು ವೃತ್ತದ ಕೇಂದ್ರದಿಂದ ಅಂತ್ಯ ಬಿಂದುವಿನವರೆಗೆ ಏನೋ ತ್ರಿಜ್ಯ ಅಂತ ಗೊತ್ತಿಲ್ಲ, ಆ ತ್ರಿಜ್ಯವನ್ನ ವಿಭಾಗಿಸಿದಾಗ ಎರಡು ವಿಭಾಗಗಳಾಗ್ತಾವಲ್ಲ, ಅದು ಒಂದು ಪ್ರಧಾನ ಸಂಗಮ, ಆಮೇಲೆ ಪ್ರಧಾನ ಸಂಗಮದ 2ರಷ್ಟು, ಹೌದಾ. ಇಲ್ಲಿಂದ ಇಲ್ಲಿಗಿರುವಂತಹ ದೂರವನ್ನ ನಾವು ತ್ರಿಜ್ಯ, ಆ ವೃತ್ತದ ತ್ರಿಜ್ಯ ಅಂತ ಕೂಡ ಹೇಳ್ಬಹುದು. ವೃತ್ತದ ವಕ್ರತಾ ತ್ರಿಜ್ಯ ಅಂತ ದರ್ಪಣದಲ್ಲಿ ಹೆಂಗೆ ಯೂಸ್ ಮಾಡಿದ್ದಿಲ್ಲ ಹಂಗೆ ಇಲ್ಲೂ ಕೂಡ ವಕ್ರತಾ ತ್ರಿಜ್ಯ ಅಂತ ಬಳಸಬಹುದು. ಎಲ್ಲಿಂದ 2F ನಿಂದ ಆಪ್ಟಿಕ್ ಸೆಂಟರ್ ವರೆಗೆ, ದ್ವಿತೀಯ ಕೇಂದ್ರದವರೆಗೆ ಇರುವಂತಹ ದೂರವನ್ನ. ಆದ್ರೆ ನೀವು ನೆನಪಿಡೋದು ಯಾವುದು? ಸಂಗಮ ದೂರ. ಸಂಗಮ ದೂರ ದ್ವಿತೀಯ ಕೇಂದ್ರದಿಂದ ಪ್ರಧಾನ ಸಂಗಮದವರೆಗೆ ಇರುವಂತಹ ದೂರವನ್ನ ನಾವೇನ್ ಕೇಳ್ತೀವಿ? ಸಂಗಮ ದೂರ. ಇನ್ನ ವಸ್ತುವನ್ನ ಯಾವತ್ತೂ ಏನ್ ಮಾಡ್ತೀವಿ ಅಂದ್ರೆ ಮಸೂರದ ಎಡಬದಿ ಇಡ್ತೀವಿ. ನೋಡ್ರಿ, ಇದು ಎಡಬದಿ, ಇದು ಬಲಬದಿ. ಮಸೂರದ ಎಡಬದಿ ಇಡ್ತೀವಿ. ಎಡಬದಿಗೆ ಇಡ್ತೀವಿ, ಯಾಕೆ ಇಡ್ತೀವಿ ಅದನ್ನ ಕಾರ್ಟೇಷಿಯನ್ ನಿಯಮಗಳನ್ನ ಹೇಳ್ಬೇಕಾದ್ರೆ ಹೇಳ್ತೀನಿ. ಎಡಬದಿಗೆ ಇಟ್ಟಾಗ ವಸ್ತು ದೂರವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಯು ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ವಸ್ತು ದೂರವನ್ನ ಏನ್ ಮಾಡ್ತೀವಿ? ಯು ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಇಟ್ಟಂತಹ ವಸ್ತುವನ್ನ ಏನ್ ಮಾಡ್ತೀವಿ ಅಂದ್ರೆ AB ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಇಟ್ಟಂತಹ ವಸ್ತುವನ್ನ ಏನ್ ಮಾಡ್ತೀವಿ? AB ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಸೇಮ್ ಎಲ್ಲಿ ನಿಮ್ನ ಮಸೂರದಲ್ಲೂ ವಸ್ತುವನ್ನ ಏನ್ ಮಾಡ್ತೀವಿ? AB ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಇನ್ನ
ಪ್ರತಿಬಿಂಬ ಏನು ಉಂಟಾಗ್ತದಲ್ಲ, ಮಸೂರದಲ್ಲಿ ಬೆಳಕಿನ ಕಿರಣಗಳನ್ನ ಹಾಯಿಸಿದಾಗ ಪ್ರತಿಬಿಂಬ ಉಂಟಾಗ್ತದ. ಆ ಪ್ರತಿಬಿಂಬ ಏನು ಉಂಟಾಗ್ತದ, ಅದು ಬಿಂಬ ದೂರ. ಅದೇನು ಬಿಂಬ ದೂರ. ಬಿಂಬ ದೂರವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಅನ್ನೋ ಸಂಕೇತದಿಂದ ಗುರುತಿಸ್ತೇವೆ. ಹಾಗಾದ್ರೆ ರೇಖಾ ನಕ್ಷೆಯಲ್ಲಿ ಬಿಂಬವನ್ನ ಏನ್ ಮಾಡ್ತೀವಿ ಅಂದ್ರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಅಂತ ಗುರುತಿಸ್ತೀವಿ. ತಲೆ ಕೆಳಗಾಗಿದ್ರೆ ಉಲ್ಟಾ ತೋರಿಸ್ತೀವಿ, ನೇರವಾಗಿದ್ರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್. ಬಿಂಬ ದೂರ, ಬಿಂಬ ದೂರ. ಒಂದ್ ಸ್ವಲ್ಪ ಎಲ್ಲಾನು ಒಂದೇ ಸಲ ಹೇಳ್ತಾ ಇದ್ರೆ ಅದು ಕಾಂಪ್ಲಿಕೇಟೆಡ್ ಅನಿಸ್ತಾ ಇರೋದು. ಮತ್ತೆ ರೇಖಾ ನಕ್ಷೆಗಳನ್ನ ಬಿಡಿಸ್ಬೇಕಾದ್ರೆ ಒಂದೊಂದಾಗಿ ಬಿಡಿಸ್ತಾ ಹೇಳ್ತಾ ಹೋಗ್ತೀವಿ. ಹೌದಾ, ಬಹಳ ತಲೆ ಕಚ್ಕೋಬೇಡ್ರಿ. ಮೊದಲು ಯಾವ್ದಕ್ಕೆ ಏನೇನ್ ಕರೀತಾರ ಅವುಗಳ ಸಂಕೇತ ಏನು ಇದನ್ನಷ್ಟೇ ನೆನ್ಪಿಡುವಂತ ಕೆಲಸ ಮಾಡ್ರಿ. ಆಮೇಲೆ ರೇಖಾ ನಕ್ಷೆಗಳಲ್ಲಿ ಸಾಧ್ಯ ಆದ್ರೆ ನೆನ್ಪಿಟ್ಕೊಂಡ್ರೆ ಇದ್ರ ಮತ್ತೆ ನಾನು ರೇಖಾ ನಕ್ಷೆ ಪ್ರತಿಯೊಂದನ್ನು ಬಿಡಿಸ್ಬೇಕಾದ್ರೆ ವಿವರವಾಗಿ ಹೇಳ್ತಾ ಹೋಗ್ತಿರ್ತೀವಿ. ನೆಕ್ಸ್ಟ್ ಬಿಂಬ ದೂರ ಆಯ್ತು. ಏನಾಯ್ತು, ಬಿಂಬ ದೂರ. ಹೌದಾ, ಇಷ್ಟು ಏನಪ್ಪಾ ಅಂದ್ರೆ ರೇಖಾ ನಕ್ಷೆಗಳನ್ನ ಬಿಡಿಸ್ಲಿಕ್ಕೆ, ಇಷ್ಟು ಏನಪ್ಪಾ ರೇಖಾ ನಕ್ಷೆಗಳನ್ನ ಬಿಡಿಸ್ಲಿಕ್ಕೆ ನಮ್ಗೆ ಅತಿ ಅವಶ್ಯಕವಾದಂತಹ ಅಂಶಗಳು, ಅತಿ ಅವಶ್ಯಕವಾದಂತಹ ಅಂಶಗಳು. ಇನ್ನ ಮಸೂರದಲ್ಲಿ ಬೆಳಕಿನ ಕಿರಣಗಳನ್ನ ಹೆಂಗ್ ಬೇಕಾದಂಗೆ ಹಾಯಿಸ್ತೀವಿ ಅಂದ್ರೆ ನಡೆಯುವುದಿಲ್ಲ. ಬೆಳಕಿನ ಕಿರಣಗಳನ್ನ ಹಾಯಿಸ್ಬೇಕಾದ್ರೆ ಒಂದು ಏನ್ ಮಾಡ್ತೀವಿ ಅಂದ್ರೆ ನಿರ್ದಿಷ್ಟವಾದ ನಿಯಮವನ್ನ ಫಾಲೋ ಮಾಡ್ತೀವಿ. ಮುಖ್ಯವಾಗಿ ದರ್ಪಣಗಳಲ್ಲಾದ್ರೆ 4 ನಿಯಮಗಳನ್ನ ಅನುಸರಿಸ್ತಾ ಇದ್ವಿ. ಮಸೂರುಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ 3 ನಿಯಮಗಳನ್ನ ಅನುಸರಿಸ್ತೀವಿ. ಆ 3 ನಿಯಮಗಳನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ರೇ ಡಯಾಗ್ರಾಮ್, ರೇಖಾ ನಕ್ಷೆಗಳ ಮೂಲಕ ಒಂದೊಂದಾಗಿ ವಿವರಿಸ್ತಾ ನೋಡ್ರಿ. ಮಸೂರಗಳಲ್ಲಿ ರೇಖಾ ನಕ್ಷೆಯನ್ನ ಬಿಡಿಸಬೇಕಾದ್ರೆ, ಹೌದಾ, ಮಸೂರಗಳಲ್ಲಿ ಏನಪ್ಪಾ ಅಂದ್ರೆ ರೇಖಾ ನಕ್ಷೆಯನ್ನ ಬಿಡಿಸಬೇಕಾದ್ರೆ ಅನುಸರಿಸುವಂತಹ ನಿಯಮಗಳು ಅಥವಾ ಕ್ರಮಗಳು ಏನು, ರೇಖಾ ನಕ್ಷೆ ಬಿಡಿಸಲು ಅನುಸರಿಸುವ ನಿಯಮಗಳು. ಏನ್ ನಿಯಮಗಳಿದಾವ, ಇದನ್ನ ನಿಯಮಗಳು ಅಂತ ನಾವೇ ಮಾಡೋದು, ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ, ಅದ್ರ ನಾವೇ ನಿಯಮಗಳು. ಈ ರೀತಿಯಾಗಿ ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಅದು ಈ ರೀತಿ ಹಾದು ಹೊರ ಹೋಗ್ತದೆ ಅನ್ನೋದು ಕ್ಲಿಯರ್ ಆಗಿಟ್ರೆ ಯಾವುದೇ ರೇಖಾ ನಕ್ಷೆಯನ್ನ ಬಹಳ ಈಸಿಯಾಗಿ ನೋಡೋದಂದ್ರೆ ಬಿಡಿಸ್ಬೋದು. ಮೊದಲನೇ ನಿಯಮ ಏನ್ ಹೇಳ್ತದಪ್ಪ ಅಂದ್ರೆ ಪೀನ ಮಸೂರ, ನಿಮ್ನ ಮಸೂರ. ಹೌದಾ, ಪೀನ ಮಸೂರದ ಪ್ರಧಾನ ಅಕ್ಷ ಇದು. ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಆ ಬೆಳಕಿನ ಕಿರಣ ವಕ್ರೀಭವನ ಹೊಂದಿ ಒಂದು ಬಿಂದುವಿನಲ್ಲಿ ಸಂಧಿಸ್ತದೆ. ಹೌದಾ, ಈಗಾಗಲೇ ಅದರ ಅಂಶಗಳನ್ನು ಹೇಳ್ಬೇಕಾದ್ರೆ ಹೇಳಿದೆ, ಇದನ್ನ ಪ್ರಧಾನ ಸಂಗಮ ಅಂತ ಕರಿತೀವಿ. ಹೌದಾ, ಹಾಗಾದ್ರೆ ಮೊದಲೇ ನಿಯಮ ಏನಪ್ಪಾ ಅಂದ್ರೆ ಯಾವುದೇ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿದ್ರೆ ಅದು ಯಾವುದ್ರ ಮೂಲಕ ಹಾದು ಹೋಗ್ತದ, ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ. ಪ್ರಧಾನ ಸಂಗಮದ ಮೂಲಕ ಇರ್ತದ, ಹಾದು ಹೊರ ಹೋಗ್ತದ. ಮೊದಲನೇ ನಿಯಮ ಪೀನ ಮಸೂರಕ್ಕೆ ಸಂಬಂಧಪಟ್ಟ. ಮೊದಲನೇ ನಿಯಮ ನಿಮ್ನ ಮಸೂರಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ. ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾಯಿಸಿದಾಗ, ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾಯಿಸಿದಾಗ ಅದು ಕಾಲ್ಪನಿಕವಾಗಿ ವಿಕೇಂದ್ರೀಕರಣ ಹೊಂದದ. ಅದು ಕಾಲ್ಪನಿಕವಾಗಿ ಏನಾಗ್ತದ, ವಿಕೇಂದ್ರೀಕರಣ ಹೊಂದದ. ಆ ವಿಕೇಂದ್ರೀಕರಣ ಹೊಂದಿದಂತಹ ಬೆಳಕಿನ ಕಿರಣವನ್ನ ಕಾಲ್ಪನಿಕವಾಗಿ ಸೇರಿಸಿದಾಗ ಎಲ್ಲಿ ಬಿಂದು ಸೇರ್ತಾ ಇದೆಯಲ್ಲ ಅದನ್ನ ಪ್ರಧಾನ ಸಂಗಮ ಅಂತ ಕರಿತಾ ಇದ್ದೀವಿ. ಹಂಗಾದ್ರೆ ಈ ಬೆಳಕಿನ ಕಿರಣ ಏನಾಗ್ತಾ ಇದೆ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣವನ್ನ ಹಾಯಿಸಿದಾಗ ವಿಕೇಂದ್ರೀಕರಿಸಿದಂತ ಬೆಳಕಿನ ಕಿರಣ ಎಲ್ಲಿ ಸಂಧಿಸ್ತಾ ಇದೆ, ಪ್ರಧಾನ ಸಂಗಮದಲ್ಲೇ ಸಂಧಿಸ್ತಾ ಇದೆ. ಮೊದಲನೇ ಕೇಸಲ್ಲೂ ಎರಡನೇ ಕೇಸು ಪ್ರಧಾನ ಸಂಗಮದಲ್ಲಿ ಇಲ್ಲಿ ಏನು ಸತ್ಯವಾಗಿ ಸಂಧಿಸ್ತಾ ಇದೆ, ಇಲ್ಲಿ ಮಿಥ್ಯವಾಗಿ ಸಂಧಿಸ್ತದೆ, ಕಾಲ್ಪನಿಕವಾಗಿ ಸಂಧಿಸ್ತಾ ಇದೆ. ಆದ್ರೆ ಎಲ್ಲಿ ಸಂಧಿಸ್ತದೆ, ಪ್ರಧಾನ ಸಂಗಮದಲ್ಲೇ ಸಂಧಿಸ್ತಾ ಇದೆ. ಇನ್ನು ಎರಡನೇದು, ಒಂದು ಬೆಳಕಿನ ಕಿರಣವನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಧಾನ ಸಂಗಮದ ಮೂಲಕನೇ ಹಾಯಿಸ್ತೀವಿ. ಅದ್ರ ಮೂಲಕ ಪ್ರಧಾನ ಸಂಗಮದ ಮೂಲಕ ಏನ್ ಮಾಡ್ತೀವಿ, ಹಾಯಿಸ್ತೀವಿ. ಪ್ರಧಾನ ಸಂಗಮದ ಮೂಲಕ ಹಾಯಿಸಿದಾಗ ಆ ಬೆಳಕಿನ ಕಿರಣ ನೋಡ್ರಿ, ಈ ರೀತಿಯಾಗಿ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಯಾವ ಬೆಳಕಿನ ಕಿರಣವನ್ನ ಪ್ರಧಾನ ಸಂಗಮದ ಮೂಲಕ ಹಾಯಿಸಿರ್ತೀವಿ ಆ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಹೋಗ್ತದೆ. ಇಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣವನ್ನು ಹಾಯಿಸಿದ್ರೆ ಅದು ಪ್ರಧಾನ ಸಂಗಮದ ಮೂಲಕ ಹಾದು ಹೋಗಿತ್ತು. ಇಲ್ಲೇನ್ ಮಾಡ್ತಾ ಇದ್ದೀರಾ, ಬೆಳಕಿನ ಕಿರಣವನ್ನೇ ಪ್ರಧಾನ ಸಂಗಮದ ಮೂಲಕ ಹಾಯಿಸ್ತಾ ಇದ್ದೀರಾ. ಹಾಗಾದ್ರೆ ಬೆಳಕಿನ ಕಿರಣ ಏನಾಗ್ತದೆ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಹೊರ ಹೋಗ್ತದೆ. ಎರಡನೇ ನಿಯಮ ಇಲ್ಲಿ ಪೀನ ಮಸೂರ. ಇನ್ನು ಎರಡನೇ ನಿಯಮ ನಿಮ್ನ ಮಸೂರದಲ್ಲಿ. ಒಂದು ಬೆಳಕಿನ ಕಿರಣವನ್ನ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಹಾಯಿಸ್ತಾ ಇದ್ದೀರಾ.
ಪ್ರಧಾನ ಅಕ್ಷಕ್ಕೆ ಏನ್ ಮಾಡ್ತಾ ಇದ್ದೀರಾ, ಹಾಯಿಸ್ತಾ ಇದ್ದೀರಾ. ಕಾಲ್ಪನಿಕವಾಗಿ ಅದು ಪ್ರಧಾನ ಅಕ್ಷ ಪ್ರಧಾನ ಸಂಗಮದಲ್ಲಿ ಸಂಧಿಸ್ತಾ ಇದೆ. ಆದ್ರೆ ಬೆಳಕಿನ ಕಿರಣ ವಕ್ರೀಭವನ ಹೊಂದಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಹೊರ ಹೋಗ್ತದೆ. ಪ್ರಧಾನ ಅಕ್ಷಕ್ಕೆ ನೋಡ್ರಿ, ಎರಡನೇ ನಿಯಮ, ನಾವು ಬೆಳಕಿನ ಕಿರಣವನ್ನ ಪ್ರಧಾನ ಸಂಗಮದಿಂದ ಹಾಯಿಸಿದ್ವಿ. ಪ್ರಧಾನ ಸಂಗಮದಿಂದ ಹಾಯಿಸಿದಾಗ ಪೀನ ಮಸೂರದಲ್ಲಿ ವಕ್ರೀಭವನ ಹೊಂದಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಹೊರ ಹೋಯಿತು. ನಿಮ್ನ ಮಸೂರದಲ್ಲಿ ಬೆಳಕಿನ ಕಿರಣವನ್ನ ಪ್ರಧಾನ ಸಂಗಮದ ಮೂಲಕ ಕಾಲ್ಪನಿಕವಾಗಿ ಹಾಯಿಸಿದಾಗ ಆ ಬೆಳಕಿನ ಕಿರಣ ಏನಾಯ್ತು, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಹೊರ ಹೋಯಿತು. ಈ ಎರಡನೇ ನಿಯಮ. ಇನ್ನ ಮೂರನೇ ನಿಯಮ, ಯಾವ ಬೇಕಾದ್ರೂ ಒಂದು ಬೆಳಕಿನ ಕಿರಣವನ್ನ ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸಿದಾಗ, ಹೌದಾ, ಯಾವ ಬೇಕಾದ ಎಂಗಲ್ ಅಲ್ಲಿ, ಹೌದಾ, ಒಂದು ಬೆಳಕಿನ ಕಿರಣವನ್ನ ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸಿದಾಗ ಅದು ವಕ್ರೀಭವನ ಹೊಂದದೆ, ಅದು ಏನಾಗ್ತದೆ, ವಕ್ರೀಭವನವನ್ನ ಹೊಂದದೆ ಏನಾಗ್ತದಂದ್ರ ಚಲಿಸಿ ಹೊರ ಹೋಗ್ತದ. ವಕ್ರೀಭವನ ಹೊಂದದೆ ಏನಾಗ್ತದ, ಚಲಿಸಿ ಹೊರ ಹೋಗ್ತದ. ಹೌದಾ, ವಿಚಲನೆ ಒಂದ್ ಸ್ವಲ್ಪನೂ ಇಲ್ಲ. ಆಮೇಲೆ ಇಲ್ಲೂ ಕೂಡ ಒಂದು ಬೆಳಕಿನ ಕಿರಣವನ್ನ ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸಿದಾಗ ಅದೇನಾಗ್ತದ, ಸ್ವಲ್ಪ ವಿಚಲನೆ ಹೊಂದಿದೆ, ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅದೇ ದಿಕ್ಕಿನಲ್ಲಿ ಏನಾಗ್ತದ, ಹೊರ ಹೋಗ್ತದ. ದರ್ಪಣಗಳ ಕೇಸಲ್ಲಿ ಏನ್ ಮಾಡ್ತಿದ್ವಿ, ಬೆಳಕಿನ ಕಿರಣವನ್ನ ವಕ್ರತಾ ತ್ರಿಜ್ಯಕ್ಕೆ ಹಾಯಿಸ್ತಾ ಇದೀವಿ. ವಕ್ರತಾ ತ್ರಿಜ್ಯಕ್ಕೆ ಹಾಯಿಸಿದಾಗ ಯಾವ ದಿಕ್ಕಿನಲ್ಲಿ ಬೆಳಕಿನ ಕಿರಣ ಚಲಿಸ್ತಾ ಇದೆಯೋ ಅದೇ ದಿಕ್ಕಿನಲ್ಲಿ ಪ್ರತಿಫಲಿಸಿ ವಾಪಸ್ ಆಗ್ತಾ ಇತ್ತು. ಇಲ್ಲಿ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆಯೋ ಅದೇ ದಿಕ್ಕಿನಲ್ಲಿ ಚಲಿಸಿ ಹೊರ ಹೋಗ್ತಾ ಇದೆ. ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆಯೋ ಅದೇ ದಿಕ್ಕಿನಲ್ಲಿ ಚಲಿಸಿ ಏನಾಗ್ತಾ ಇದೆ, ಹೊರ ಹೋಗ್ತಾ ಇದೆ. ಈ ಮೂರು ರೇ ಡಯಾಗ್ರಾಮ್ ಅನ್ನ, ರೇಖಾ ನಕ್ಷೆಗಳನ್ನ ಬಿಡಿಸ್ಬೇಕಾದ ನಿಯಮಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡಿದ್ದಾದ್ರೆ ಬಹಳ ಈಸಿಯಾಗಿ, ಹೌದಾ, ಪೀನ ಮಸೂರದಲ್ಲಾಗಬಹುದು ಅಥವಾ ನಿಮ್ನ ಮಸೂರದಲ್ಲಾಗಬಹುದು ಉಂಟಾಗಬಹುದಾದಂತ ರೇಖಾ ನಕ್ಷೆಗಳನ್ನ ಬಿಡಿಸಬಹುದು. ಹಾಗಾದ್ರೆ ಇನ್ನೇನ್ ಮಾಡೋಣ ಅಂದ್ರೆ ಒಂದೊಂದಾಗಿ ಪೀನ ಮಸೂರದಲ್ಲಿ ಉಂಟಾಗ್ತಕ್ಕಂಥ ರೇಖಾ ನಕ್ಷೆಗಳನ್ನ ಬಿಡಿಸೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಒಂದೊಂದಾಗಿ. ನೋಡ್ರಿ, ಪೀನ ಮಸೂರದಲ್ಲಿ ಉಂಟಾಗುವಂತಹ ರೇಖಾ ನಕ್ಷೆಗಳನ್ನ ನಾವೇನ್ ಮಾಡೋಣ ಅಂದ್ರೆ ಈಗ ಅಭ್ಯಾಸ ಮಾಡೋಣ. ಮೊದಲನೇದು, ವಸ್ತುವನ್ನ ಅನಂತ ದೂರದಲ್ಲಿಟ್ಟಾಗ, ವಸ್ತು ಎಷ್ಟು ದೂರದಲ್ಲಿದೆ ಅಂತ ಗೊತ್ತಿಲ್ಲ, ಹೌದಾ, ಆ ವಸ್ತುವಿನಿಂದ ಬರ್ತಕ್ಕಂಥ ಬೆಳಕಿನ ಕಿರಣಗಳ ರೇಖಾ ನಕ್ಷೆನ ಬಿಡಿಸಬೇಕಾಗಿದೆ. ಇದನ್ನ ರೇಖಾ ನಕ್ಷೆನ ಬಿಡಿಸೋಕ್ಕಿಂತ ಮುಂಚೆ ನೀವೆಲ್ಲ ಜಾತ್ರೆಯಲ್ಲಿ ಭೂತ ಕನ್ನಡಿ ತಂದಿರ್ಬೋದು, ನೀವು ದುರ್ಬಿಣಿ ಅಂತ ಕರಿತೀರ ಅದಕ್ಕೆ, ಭೂತ ಕನ್ನಡಿ. ಆ ಭೂತ ಕನ್ನಡಿಯನ್ನು ತಂದು ಏನು ಕಾಗದವನ್ನು ಸುಡ್ಲಿಕ್ಕೆ, ಬೆಂಕಿ ಪಟ್ಟಣದಲ್ಲಿರುವಂತಹ ಕಟ್ಟಿಗಳನ್ನು ಸುಡ್ಲಿಕ್ಕೆ ಗೀರದೆ, ಹೌದಾ, ಕೆಲವು ಪ್ರಯೋಗಗಳನ್ನ ಮಾಡಿರ್ಬೋದು. ಸೂರ್ಯನಿಂದ ಬರುವಂತಹ ಬೆಳಕಿನ ಕಿರಣಗಳು ಏನ್ ಮಾಡ್ತೀವಿ ಅಂದ್ರೆ ಎಲ್ಲಿ ಭೂತ ಕನ್ನಡಿಗೆ ಹಾಯಿಸ್ತೀವಿ. ಆ ಬೆಳಕಿನ ಕಿರಣಗಳೆಲ್ಲ ಒಂದು ಬಿಂದುವಿನಲ್ಲಿ ಏನಾಗ್ತವಪ್ಪ ಅಂದ್ರೆ ಸಂಧಿಸ್ತಾವ. ಎಲ್ಲಿ ಸಂಧಿಸ್ತಾ ಇರ್ತಾವ ಅಲ್ಲಿ ಕಾಗದ ಅಥವಾ ಬೆಂಕಿ ಪಟ್ಟಣದಲ್ಲಿರುವಂತಹ ಕಡ್ಡಿಯನ್ನಿಟ್ಟಾಗ ಆ ಬೆಂಕಿ ಪಟ್ಟಣ ಕಡ್ಡಿಗೆ ಬೆಂಕಿ ಹತ್ಕೊಳ್ತದೆ ಅಥವಾ ಕಾಗದಕ್ಕೆ ಬೆಂಕಿ ಹತ್ಕೊಳ್ತದೆ. ಯಾಕೆ, ಬೆಳಕಿನ ಕಿರಣಗಳೆಲ್ಲ ಅಲ್ಲೇ ಸಂಧಿಸಿರ್ತಾವ. ಹೌದಾ, ಬೆಳಕಿನ ಕಿರಣಗಳೆಲ್ಲ ಒಂದೇ ಬಿಂದುವಿನಲ್ಲಿ ಸಂಧಿಸಿರೋದ್ರಿಂದ ಆ ಬಿಂದುವಿನಲ್ಲಿ ಶಾಖ ಹೆಚ್ಚಾಗೋದ್ರಿಂದ ಬೆಂಕಿ ಹೊತ್ಕೊಳ್ತದೆ. ಹೌದಾ, ಹಾಗಾದ್ರೆ ಸೇಮ್ ರೇ ಡಯಾಗ್ರಾಮ್ ಇಲ್ಲಿ ಏನ್ ಬಂದಿದೆಯಲ್ಲ ಇದೇ ರೇ ಡಯಾಗ್ರಾಮ್ ಇಲ್ಲೂ ಬರ್ತದೆ. ಒಂದು ಬೆಳಕಿನ ಕಿರಣ ಎಷ್ಟು ದೂರದಲ್ಲಿ ಇದೆ ಅಂತ ಗೊತ್ತಾ ಇಲ್ಲ, ಹಾಗಾದ್ರೆ ಅದನ್ನ ಪ್ರಧಾನ ಅಕ್ಷಕ್ಕೆ ಮಾತ್ರ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕ, ವಸ್ತುವನ್ನು ಎಲ್ಲಿಟ್ಟಿದೀವಿ, ಅನಂತ ದೂರದಲ್ಲಿ ಇಟ್ಟಿದೀವಿ. ವಸ್ತುವನ್ನು ಅನಂತ ದೂರದಲ್ಲಿ ಇಟ್ಟಾಗ ಅದನ್ನ ಪ್ರಧಾನ ಅಕ್ಷದ ಮೇಲೆ ಇಟ್ಟಿಲ್ಲ ಅಂತ ತಿಳ್ಕೊಬೇಕು. ಒಂದು ಬೆಳಕಿನ ಕಿರಣ ಏನಾಗ್ತದೆ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಬರ್ತದೆ. ಸೇಮ್ ಅದೇ ರೀತಿಯಾಗಿ ವಸ್ತುವಿನಿಂದ ಇನ್ನೊಂದು ಬೆಳಕಿನ ಕಿರಣ ಕೂಡ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಏನಾಗ್ತದೆ ಅಂದ್ರೆ ಬರ್ತದ. ಈ ಎರಡೂ ಬೆಳಕಿನ ಕಿರಣಗಳು ಒಂದು ಬಿಂದುವಿನಲ್ಲಿ ಏನಾಗ್ತಾವಪ್ಪ ಅಂದ್ರೆ ಸಂಧಿಸ್ತಾವ. ಸಂಧಿಸುವಂತ ಬಿಂದುನೇ ಪ್ರಧಾನ ಸಂಗಮ. ಸಂಧಿಸುವಂತ ಬಿಂದುನೇನೋ ಪ್ರಧಾನ ಸಂಗಮ. ಹೌದಾ, ಸಂಧಿಸುವಂತ ಬಿಂದುನೇನೋ ಪ್ರಧಾನ ಸಂಗಮ. ಹೌದಾ, ಹಾಗಾದ್ರೆ ಈ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತಾ ಇದಲ್ಲ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಪ್ರತಿಬಿಂಬ ಉಂಟಾಗಿದೆ. ಹೌದಾ, ವಸ್ತು ಅನಂತ ದೂರದಲ್ಲಿದೆ, ಇದನ್ನ ಎ ಪಿ ಅಂತ ತಗೋತೀನಿ. ಪ್ರತಿಬಿಂಬ ಇಲ್ಲಿ ಉಂಟಾಗಿದೆ, ಒಂದು ಬಿಂದುವಿನಲ್ಲಿ ಉಂಟಾಗಿದೆ. ಅದಕ್ಕೆ ಏನು ಇದನ್ನ ತಲೆ ಕೆಳಗಾದ ಪ್ರತಿಬಿಂಬ ಆಗಿರೋದ್ರಿಂದ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್. ಎ ಡ್ಯಾಶ್ ಕೆಳಗೆ ಬರ್ದಿದ್ದೀನಿ, ಬಿ ಡ್ಯಾಶ್ ಮೇಲೆ ಬರ್ದಿದ್ದೀನಿ. ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಪ್ರತಿಬಿಂಬ ಉಂಟಾಗಿದೆ. ಹಂಗಾದ್ರೆ ಉಂಟಾದಂತಹ ಪ್ರತಿಬಿಂಬದ ಆಧಾರದ ಮೇಲೆ ಹೌದಾ ನಾವೇನ್ ಮಾಡ್ಬೇಕಂದ್ರೆ ಪ್ರತಿಬಿಂಬದ ಸ್ವಭಾವ, ಇಲ್ಲಿ ಉಂಟಾದಂತಹ ಪ್ರತಿಬಿಂಬವನ್ನ ಪರದೆಯ ಮೇಲೆ ಸೆರೆ ಹಿಡಿಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಹಾಗಾದ್ರೆ ಉಂಟಾದಂತಹ ಪ್ರತಿಬಿಂಬದ ಸ್ವಭಾವ ಏನಪ್ಪಾ ಅಂದ್ರೆ ಸತ್ಯ ಪ್ರತಿಬಿಂಬ. ಏನು ಉಂಟಾದಂತಹ ಪ್ರತಿಬಿಂಬದ ಸ್ವಭಾವ ಏನು? ಸತ್ಯ ಪ್ರತಿಬಿಂಬ. ಆಮೇಲೆ ನಿಮ್ಗೆ ಗೊತ್ತಿರಲಿ, ಸತ್ಯ ಪ್ರತಿಬಿಂಬಗಳೆಲ್ಲ ತಲೆ ಕೆಳಗಾದ ಪ್ರತಿಬಿಂಬಗಳಾಗಿರ್ತಾವ. ಸತ್ಯ ಪ್ರತಿಬಿಂಬಗಳೆಲ್ಲ ಏನಿರ್ತಾವ? ತಲೆ ಕೆಳಗಾದ
ಪ್ರತಿಬಿಂಬಗಳಾಗಿರ್ತಾವ. ನಿಮ್ಗೆ ಗೊತ್ತಿರ್ಲಿ, ನಮ್ಮ ಕಣ್ಣಿನಲ್ಲೂ ಪೀನ ಮಸೂರ ಇದೆ. ವಸ್ತುವಿನಿಂದ ಹೊರಟಂತಹ ಬೆಳಕಿನ ಕಿರಣಗಳು ನಮ್ಮ ಕಣ್ಣನ್ನ ಪ್ರವೇಶಿಸಿ ನಮ್ಮ ರೆಟಿನಾದ ಭಾಗದಲ್ಲಿ ಸಂಧಿಸ್ತಾವ. ಆ ಸಂಧಿಸಿದಂತ ಜಾಗದಲ್ಲಿ ಉಂಟಾದಂತ ಪ್ರತಿಬಿಂಬ ಏನಿರ್ತದ ಅಂತ ತಲೆ ಕೆಳಗಾದ್ದೇ ಇರ್ತದ. ಸರ್ ಹಂಗ ತಲೆ ಕೆಳಗಾದಿದ್ರೆ ನಮ್ಗೆಲ್ಲಾ ವಸ್ತುಗಳು ಉಲ್ಟಾ ಕಾಣಿಸ್ಬೇಕಿತ್ತಿಲ್ರಿ? ಇಲ್ಲ. ಯಾಕಿಲ್ಲಪ್ಪ ಅಂದ್ರೆ ಆ ರೆಟಿನ ಏನ್ ಮಾಡ್ತದಂದ್ರ ಆ ಸಂದೇಶಗಳನ್ನ ಮೆದುಳಿಗೆ ಕಳಿಸ್ಕೊಡ್ತದ. ದೃಷ್ಟಿಯನ್ನ ಗ್ರಹಿಸುವಂತಹ ಮೆದುಳಿನಲ್ಲಿ ಕೆಲವು ಭಾಗಗಳಿದಾವ, ಆ ಭಾಗಗಳಿಗೆ ಕಳಿಸ್ಕೊಡ್ತದ. ಆ ಭಾಗ ಆ ಪ್ರತಿಬಿಂಬವನ್ನ ನೇರವಾಗಿ ತೋರಿಸುವಂತ ಕೆಲಸ ಮಾಡ್ತದೆ. ನಮ್ಮ ಕಣ್ಣಿನಲ್ಲಿ ನಡೆಯೋದು ಇದೇ ಪ್ರಕ್ರಿಯೆ. ಅದಕ್ಕೆ ವಸ್ತುವನ್ನ ಅನಂತ ದೂರದಲ್ಲಿಟ್ಟಾಗ, ಹೌದಾ, ಪ್ರತಿಬಿಂಬ ಸತ್ಯವಾಗಿರ್ತದ, ತಲೆ ಕೆಳಗಾಗಿರ್ತದ. ಆಮೇಲೆ ಪ್ರತಿಬಿಂಬದ ಸ್ಥಾನ ಎಲ್ಪ ಅಂದ್ರೆ F2 ನಲ್ಲಿ. ಪ್ರತಿಬಿಂಬದ ಸ್ಥಾನ ಇಲ್ಲಿ F2 ನಲ್ಲಿ ಒಂದು ಬಿಂದುವಿನ. ಆಮೇಲೆ ಪ್ರತಿಬಿಂಬದ ಗಾತ್ರ, ವಸ್ತು ತುಂಬಾ ದೊಡ್ಡದಿದೆ, ಆದ್ರೆ ಪ್ರತಿಬಿಂಬದ ಗಾತ್ರ ಚುಕ್ಕೆ ಗಾತ್ರ ಅಥವಾ ಬಿಂದು ಗಾತ್ರ. ಯಾವ ಗಾತ್ರ? ಚುಕ್ಕೆ ಗಾತ್ರ ಅಥವಾ ಯಾವುದು? ಬಿಂದು ಗಾತ್ರ. ಬಿಂದು ಗಾತ್ರದ ಏನಾಗ್ತದೆ ಅಂದ್ರೆ ಪ್ರತಿಬಿಂಬ ಉಂಟಾಗ್ತದೆ. ಇಷ್ಟು ಏನಪ್ಪಾ ಅಂದ್ರೆ ವಸ್ತುವನ್ನ ಅನಂತ ದೂರದಲ್ಲಿ ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬದ ರೇಖಾನಕ್ಷೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳು ಏನು? ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ್ದು, ಪ್ರತಿಬಿಂಬದ ಸ್ಥಾನ F2 ನಲ್ಲಿ, ಆಮೇಲೆ ಪ್ರತಿಬಿಂಬದ ಗಾತ್ರ ಚುಕ್ಕೆ ಗಾತ್ರ ಅಥವಾ ಬಿಂದು ಗಾತ್ರ. ಚುಕ್ಕೆ ಗಾತ್ರ ಅಥವಾ ಬಿಂದು ಗಾತ್ರ. ಇನ್ನು ನೆಕ್ಸ್ಟ್ ರೇಖಾನಕ್ಷೆಯನ್ನ ಅಭ್ಯಾಸ ಮಾಡೋಣ. ನೋಡ್ರಿ, ಇನ್ನ ಪೀನ ಮಸೂರದಲ್ಲಿ ಉಂಟಾಗುವಂತ ಎರಡನೇ ರೇಖಾನಕ್ಷೆಯನ್ನ ನೋಡೋಣ. ಎರಡನೇ ನಕ್ಷೆ ಏನಪ್ಪಾ ಅಂದ್ರೆ ವಸ್ತುವನ್ನ ಏನ್ ಮಾಡಿದಾರಪ್ಪ ಅಂದ್ರೆ 2F ನಿಂದ ಆಚೆಗೆ ಇಟ್ಟಿದ್ದಾರೆ. ವಸ್ತುವನ್ನ ಎಲ್ಲಿಟ್ಟಿದ್ದಾರೆ? 2F ನಿಂದ ಆಚೆಗೆ ಇಟ್ಟಿದ್ದಾರೆ. ವಸ್ತುವನ್ನ 2F ನಿಂದ ಆಚೆಗೆ ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬದ ರೇಖಾನಕ್ಷೆ, ಉಂಟಾಗುವಂತಹ ಪ್ರತಿಬಿಂಬದ ರೇಖಾನಕ್ಷೆ. ನಾನು ಏನೇ ಹೇಳ್ತಾ ಇದ್ದೀನಿಲ್ಲ, ಈ ರೇಖಾನಕ್ಷೆಗಳನ್ನ 2 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರ. ಅದಕ್ಕೆ ವೆರಿ ಇಂಪಾರ್ಟೆಂಟ್. ಇವು ಕಡೆ ನಿಮ್ದೇನಿರ್ಬೇಕಂದ್ರೆ ಹೆಚ್ಚು ಲಕ್ಷ್ಯ ಇರಬೇಕು. ಇನ್ನ ಒಂದು ಬೆಳಕಿನ ಕಿರಣ ಏನಾಗ್ತದಪ್ಪ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಏನಾಗ್ತದಂದ್ರೆ ಪೀನ ಮಸೂರು ಕಡೆ ಹೋಗ್ತದೆ. ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಏನಾಗ್ತದಂದ್ರೆ ಪೀನ ಮಸೂರದ ಕಡೆ ಹೋಗ್ತದ. ಯಾವ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಹೋಗಿರ್ತದೆ ಅದು ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ. ಪ್ರಧಾನ ಸಂಗಮದ ಮೂಲಕ ಏನಾಗ್ತದ? ಹಾದು ಹೊರ ಹೋಗ್ತದ. ಈ ರೀತಿಯಾಗಿ, ಹೌದಾ? ನೋಡ್ರಿ, ಒಂದು ವಸ್ತುವನ್ನ 2F ನಿಂದ ಆಚೆಗೆ ಇಟ್ಟಿದಾರ. ಒಂದು ಬೆಳಕಿನ ಕಿರಣ ಏನಾಯ್ತು? ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿತ್ತು. ಯಾವ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿದೆ ಅದು ನಾವು ನಿಯಮದಲ್ಲಿ ಅಭ್ಯಾಸ ಮಾಡಿದೀವಿ. ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ. ಇನ್ನ ಇನ್ನೊಂದು ಬೆಳಕಿನ ಕಿರಣ ಯಾವ್ದಪ್ಪ ಅಂದ್ರೆ ವಸ್ತುವಿನಿಂದ ದ್ವಿತೀಯ ಕೇಂದ್ರದ ಮೂಲಕ ಹಾಯ್ತದ. ಇನ್ನೊಂದು ಬೆಳಕಿನ ಕಿರಣ ಎಲ್ಲಿಂದ? ದ್ವಿತೀಯ ಕೇಂದ್ರದ ಮೂಲಕ ಏನಾಗ್ತದ ಅಂದ್ರೆ ಹಾಯ್ತದ. ದ್ವಿತೀಯ ಕೇಂದ್ರದ ಮೂಲಕ ಹಾಯ್ದು ಒಂದು ಬಿಂದುವಿನಲ್ಲಿ ಸಂಧಿಸ್ತದ. ಒಂದು ಬಿಂದುವಿನಲ್ಲಿ ಆಗ್ತದ ಸಂಧಿಸ್ತದ. ಸಂಧಿಸಿ ಹೊರ ಹೋಗ್ತದ. ಸಂಧಿಸಿ ಏನಾಗ್ತದ? ಹೊರ ಹೋಗ್ತದ. ಹಾಗಾದ್ರೆ ಈ ಎರಡೂ ಬಿಂದುಗಳು ಎಲ್ಲಿ ಸಂಧಿಸ್ತಾ ಇದಾವಲ್ಲ, ಸಂಧಿಸುವಂತ ಬಿಂದು ಏನಪ್ಪಾ ಅಂದ್ರೆ ಪ್ರತಿಬಿಂಬ. ಸಂಧಿಸುವಂತ ಬಿಂದು ಏನು? ಪ್ರತಿಬಿಂಬ. ವಸ್ತುವನ್ನ 2F ನಿಂದ ಆಚೆಗೆ ಇಟ್ಟಿದೀವಿ. ಪ್ರತಿಬಿಂಬ ಎಲ್ಲ ಉಂಟಾಗ್ತಾ ಇದೆ F2 ಮತ್ತು 2F2 ಗಳ ಮಧ್ಯೆ ಉಂಟಾಗ್ತಾ ಇದೆ A', B', ತಲೆ ಕೆಳಗಾದ ಮತ್ತು ಸತ್ಯ ಪ್ರತಿಬಿಂಬ. ತಲೆ ಕೆಳಗಾದ ಮತ್ತೇನೋ ಸತ್ಯ ಪ್ರತಿಬಿಂಬ. ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ. ವಸ್ತುವಿಗಿಂತ ಏನೋ ಚಿಕ್ಕದಾದ ಪ್ರತಿಬಿಂಬ. ಹಾಗಾದ್ರೆ ಪ್ರತಿಬಿಂಬದ ಸ್ವಭಾವ, ಪ್ರತಿಬಿಂಬ ಪರದೆಯ ಮೇಲೆ ಸೆರೆ ಹಿಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆ? ಎರಡೂ ರೇಖೆಗಳು ಕಾಲ್ಪನಿಕವಾಗಿ ಸೇರ್ತಾ ಇಲ್ಲ, ನಿಜವಾಗಿ ಸೇರ್ತಾ ಇದಾವೆ. ನಿಜವಾಗಿ ಸೇರ್ತಾ ಇದಾವೆ ಅಂದ್ರೂ ಪರದೆಯ ಮೇಲೆ ಸೆರೆ ಹಿಡ್ಲಿಕ್ಕೆ ಸಾಧ್ಯ ಇದೆ. ಪರದೆಯ ಮೇಲೆ ಸೆರೆ ಹಿಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಸತ್ಯ ಪ್ರತಿಬಿಂಬ. ಆಮೇಲೆ ನಾನು ಈಗಾಗಲೇ ಹೇಳಿದ್ದೀನಿ, ಹೌದಾ? ಸತ್ಯ ಪ್ರತಿಬಿಂಬಗಳು ಏನಾಗಿರ್ತಾವ? ತಲೆ ಕೆಳಗಾದ ಪ್ರತಿಬಿಂಬಗಳಾಗಿರ್ತಾವ. ಸತ್ಯ ಪ್ರತಿಬಿಂಬಗಳು ಏನಾಗಿರ್ತಾವ? ತಲೆ ಕೆಳಗಾದ ಪ್ರತಿಬಿಂಬಗಳಾಗಿರ್ತಾವ. ಆಮೇಲೆ ಪ್ರತಿಬಿಂಬದ ಸ್ಥಾನ ಎಲ್ಲಿ? F2 ಮತ್ತು 2F2 ಗಳ ನಡುವೆ ಉಂಟಾಗಿದೆ. F2 ಮತ್ತು 2F2 ಗಳ ನಡುವೆ ಏನಾಗಿದೆ ಅಂದ್ರೆ ಪ್ರತಿಬಿಂಬ ಉಂಟಾಗಿದೆ. ಇನ್ನು ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದು. ವಸ್ತುವಿನ ಗಾತ್ರಕ್ಕಿಂತ ಏನು? ಚಿಕ್ಕದು. ಹೌದಾ? ಇದು ಏನಪ್ಪಾ ಅಂದ್ರೆ ವಸ್ತುವನ್ನ 2F ನಿಂದ ಆಚೆಗೆ ಇಟ್ಟಾಗ ಉಂಟಾಗುವಂತಹ ರೇಖಾನಕ್ಷೆ ಮತ್ತೆ ಆ ರೇಖಾನಕ್ಷೆಗೆ ಸಂಬಂಧಪಟ್ಟಂತಹ ಅಂಶಗಳು ಯಾವುದು? ಪ್ರತಿಬಿಂಬದ ಸ್ವಭಾವ ಆಗಿರ್ಬೋದು, ಪ್ರತಿಬಿಂಬದ ಸ್ಥಾನ ಆಗಿರ್ಬೋದು, ಪ್ರತಿಬಿಂಬದ ಗಾತ್ರ ಆಗಿರ್ಬೋದು. ಇನ್ನ ಮೂರನೇ ರೇಖಾನಕ್ಷೆ ಏನೇನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ನೋಡ್ರಿ, ಮೂರನೇ ರೇಖಾನಕ್ಷೆ ಪೀನ ಮಸೂರಕ್ಕೆ ಸಂಬಂಧಪಟ್ಟಂತೆ ವಸ್ತುವನ್ನ ಎಲ್ಲಿಟ್ಟಿದಾರಪ್ಪ ಅಂದ್ರೆ 2F ನ ಮೇಲಿಟ್ಟಿದ್ದಾರೆ.
ಹಂಗಾದ್ರೆ ವಸ್ತುವನ್ನ 2f ನ ಮೇಲೆ ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬದ ರೇಖಾನಕ್ಷೆ ನೋಡೋಣ. ಸೇಮ್ ಕೇಸ್ ಮತ್ತೆ ಏನಪ್ಪಾ ಅಂದ್ರೆ ವಸ್ತುವಿನಿಂದ ಯಾವತ್ತೂ ಏನ್ ಮಾಡ್ತೀವಿ ಅಂದ್ರೆ ಒಂದು ಬೆಳಕಿನ ಕಿರಣವನ್ನ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾಯಿಸ್ತೀವಿ. ಒಂದು ಬೆಳಕಿನ ಕಿರಣವನ್ನ ಏನ್ ಮಾಡ್ತೀವಿ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾಯಿಸಿದ್ವಿ. ಹೌದಾ? ಸಮಾಂತರವಾಗಿ ಹಾಯಿಸಿದಾಗ ಅದು ಯಾವ್ದ್ರ ಮೂಲಕ ಹಾದು ಹೊರ ಹೋಗ್ತದೆ ಅಂತ ಹೇಳಿದೀನಿ, ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ. ಪ್ರಧಾನ ಸಂಗಮದ ಮೂಲಕ ಹಾದೇನಾಗ್ತದ, ಹೊರ ಹೋಗ್ತದ ಈ ರೀತಿಯಾಗಿ. ಹೌದಾ? ಒಂದು ಬೆಳಕಿನ ಕಿರಣವನ್ನ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾಯಿಸಿದಾಗ ಆ ಬೆಳಕಿನ ಕಿರಣ ಏನು ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ. ಇನ್ನೊಂದು ಬೆಳಕಿನ ಕಿರಣವನ್ನ ನಾವು ಯಾವ್ದ್ರ ಮೂಲಕ ಹಾಯಿಸ್ತೀವಿ, ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸ್ತೀವಿ. ಯಾವ್ದ್ರ ಮೂಲಕ? ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸ್ತೀವಿ. ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸಿದಾಗ ಆ ಬೆಳಕಿನ ಕಿರಣನು ಕೂಡ ಏನಾಗ್ತದೆ ಅಂದ್ರೆ ಯಾವುದೇ ವಿಚಲನೆಯನ್ನು ಹೊಂದಿದೆ, ಯಾವುದೇ ವಕ್ರೀಭವನವನ್ನು ಹೊಂದಿದೆ ಚಲಿಸಿ ಹೊರ ಹೋಗ್ತದೆ. ಏನಾಗ್ತದ, ಹೊರ ಹೋಗ್ತದೆ. ಎರಡೂ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತಾ ಇದಾವಪ್ಪ ಅಂದ್ರೆ 2f ನಲ್ಲಿ ಸಂಧಿಸ್ತಾ ಇದಾವೆ. ಎರಡೂ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತಾ ಇದಾವ, 2f2 ನಲ್ಲಿ ಏನಾಗ್ತಾ ಇದಾವಪ್ಪ ಅಂದ್ರೆ ಸಂಧಿಸ್ತಾ ಇದಾವ. ಹಾಗಾದ್ರೆ ಇದು ಏನಪ್ಪಾ ಅಂದ್ರೆ ಪ್ರತಿಬಿಂಬ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್. ಹಾಗಾದ್ರೆ ನೋಡ್ರಿ, ವಸ್ತುವನ್ನ 2f ನ ಮೇಲೆ ಇಟ್ಟಾಗ ಪ್ರತಿಬಿಂಬ ಕೂಡ 2f ನಲ್ಲೇ ಉಂಟಾಗ್ತಾ ಇದೆ. ವಸ್ತುವನ್ನ 2f ನಲ್ಲಿ ಇಟ್ಟಾಗ ಪ್ರತಿಬಿಂಬ ಕೂಡ ಎಲ್ಲಿ ಉಂಟಾಗ್ತದೆ, 2f ನಲ್ಲೇ ಉಂಟಾಗ್ತಾ ಇದೆ. ಹಾಗಾದ್ರೆ ಏನು ಪ್ರತಿಬಿಂಬದ ಸ್ವಭಾವ? ಹೌದಾ? ಎರಡೂ ಕಿರಣಗಳು ಕಾಲ್ಪನಿಕವಾಗಿ ಸೇರ್ತಾ ಇಲ್ಲ, ನಿಜವಾಗಿ ಸೇರ್ತಾ ಇದಾವ. ಹಾಗಾದ್ರೆ ಸತ್ಯ ಪ್ರತಿಬಿಂಬ ಏನು, ಸತ್ಯ ಪ್ರತಿಬಿಂಬ. ಆಮೇಲೆ ಸತ್ಯ ಪ್ರತಿಬಿಂಬಗಳಲ್ಲಿ ಏನಿರ್ತದೆ, ತಲೆ ಕೆಳಗಾದ ಪ್ರತಿಬಿಂಬ. ಪ್ರತಿಬಿಂಬದ ಸ್ವಭಾವ ಏನು, ಸ್ಥಾನ ಎಲ್ಲಿ? ಹೌದಾ? ವಸ್ತುವನ್ನ 2f ಮೇಲೆ ಇಟ್ಟಿದ್ದೀವಿ, ಪ್ರತಿಬಿಂಬ ಎಲ್ಲಿ ಉಂಟಾಗ್ತಾ ಇದೆ, 2f2 ನಲ್ಲಿ. ಆಮೇಲೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ. ವಸ್ತುವಿನ ಗಾತ್ರದಷ್ಟೇ ಏನಪ್ಪಾ ಅಂದ್ರೆ ಪ್ರತಿಬಿಂಬ. ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ. ಹೌದಾ? ಗಾತ್ರ ಹೆಚ್ಚು ಆಗಲ್ಲ, ಗಾತ್ರ ಕಡಿಮೆನೂ ಆಗಲ್ಲ. ಇದು ಏನಪ್ಪಾ ಅಂದ್ರೆ ವಸ್ತುವನ್ನ 2f ನ ಮೇಲೆ ಇಟ್ಟಾಗ ಪ್ರತಿಬಿಂಬ 2f2 ಮೇಲೆ ಉಂಟಾಗ್ತಾ ಇದೆ. 2f2 ನಲ್ಲಿ ಏನಾಗ್ತದೆ, ಉಂಟಾಗ್ತದೆ. ವಸ್ತು ಎಷ್ಟು ಗಾತ್ರದ ದೊಡ್ಡದಿದೆಯೋ ಅಷ್ಟೇ ಗಾತ್ರದೇನಿದೆ ಅಂದ್ರೆ ಪ್ರತಿಬಿಂಬ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ರೇಖಾನಕ್ಷೆ ಮತ್ತೆ ಸ್ವಭಾವ. ಇನ್ನ ನೆಕ್ಸ್ಟ್ ರೇಖಾನಕ್ಷೆ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ನೋಡ್ರಿ, ನೆಕ್ಸ್ಟ್ ರೇಖಾನಕ್ಷೆ, 4ನೇ ರೇಖಾನಕ್ಷೆ, ವಸ್ತುವನ್ನ f1 ಮತ್ತು 2f1 ಗಳ ಮಧ್ಯೆ ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬದ ರೇಖಾನಕ್ಷೆ ಮತ್ತು ಅದರ ಸ್ವಭಾವವನ್ನು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಬರಿಬೇಕಾಗಿದೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಹೌದಾ? ಏನಪ್ಪಾ ಅಂದ್ರೆ ಒಂದು ಬೆಳಕಿನ ಕಿರಣ ಯಥಾವತ್ತಾಗಿ ಏನಾಗ್ತದೆ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದೆ. ಯಾವ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದೋ ಆ ಬೆಳಕಿನ ಕಿರಣ ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ. ಅನ್ನೋದನ್ನ ಈಗಾಗಲೇ ಏನ್ ಮಾಡಿದೀವಿ ಅಂದ್ರೆ ಅಭ್ಯಾಸ ಮಾಡಿದೀವಿ. ಹಾಗಾದ್ರೆ ಇದೇನಾಗ್ತಾ ಇದೆ ಅಂದ್ರೆ ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತಾ ಇದೆ. ಇನ್ನೊಂದು ಬೆಳಕಿನ ಕಿರಣ ಏನಾಗ್ತದಪ್ಪ ಅಂದ್ರೆ ದ್ವಿತೀಯ ಕೇಂದ್ರದ ಮೂಲಕ ಹಾಯ್ದು. ಯಾವ್ದ್ರ ಮೂಲಕ ಹಾಯ್ದು? ದ್ವಿತೀಯ ಕೇಂದ್ರದ ಮೂಲಕ ಹಾಯ್ದು. ನೋಡ್ರಿ, ದ್ವಿತೀಯ ಕೇಂದ್ರದ ಮೂಲಕ ಹಾಯ್ದು. ಈ ರೀತಿಯಾಗಿ ದ್ವಿತೀಯ ಕೇಂದ್ರದ ಮೂಲಕ ಹಾಯ್ದು ಹೊರ ಹೋಗ್ತಾ ಇದೆ. ದ್ವಿತೀಯ ಕೇಂದ್ರದ ಮೂಲಕ ಏನಾಗ್ತಾ ಇದೆ, ಹಾಯ್ದು ಹೊರ ಹೋಗ್ತಾ ಇದೆ. ದ್ವಿತೀಯ ಕೇಂದ್ರದ ಮೂಲಕ ಹಾಯ್ದು ಹೊರ ಹೋಗ್ತಾ ಇದೆ. ಎರಡೂ ಬೆಳಕಿನ ಕಿರಣಗಳು ನೋಡ್ರಿ, ಯಾವ ಬೆಳಕಿನ ಕಿರಣ ದ್ವಿತೀಯ ಕೇಂದ್ರದ ಮೂಲಕ ಹಾಯ್ತದ, ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅದೇ ದಿಕ್ಕಿನಲ್ಲಿ ಚಲಿಸಿ ಹೊರ ಹೋಗ್ತದ ಅಂತ ಹೇಳಿದೀನಿ. ಈ ಎರಡೂ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತಾ ಇದಾವಪ್ಪ ಅಂದ್ರೆ 2f ನಿಂದ ಆಚೆಗೆ. 2f2 ನಿಂದ ಆಚೆಗೆ. ನೋಡ್ರಿ, ಇದು ಎ ಡ್ಯಾಶ್ ಮತ್ತು ಬಿ ಡ್ಯಾಶ್. ಇದು ಏನಪ್ಪಾ ಅಂದ್ರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್. ಎರಡೂ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತಾ ಇದ್ರೆ 2f ನಿಂದ ಆಚೆಗೆ. ಹೆಂಗ ವಸ್ತು ಅನಂತ ದೂರದಿಂದ ಒಳಗಡೆ 2f ನಿಂದ ಆಚೆಗೆ, 2f ನ ಮೇಲೆ, ಆಮೇಲೆ 2f ನಿಂದ ಇನ್ನೂ ಒಳಗಡೆ ಬರ್ಲಿಕ್ಕೆ ಪ್ರಾರಂಭಿಸ್ತದ. ಹಂಗ ವಸ್ತುವಿನ ಗಾತ್ರ ಏನಾಗ್ತದ ಅಂದ್ರೆ ಪ್ರತಿಬಿಂಬದ ಗಾತ್ರ ದೊಡ್ಡದಾಗ್ಲಿಕ್ಕೆ ಪ್ರಾರಂಭಿಸ್ತದ. ಈಗ ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬದ ಗಾತ್ರ ಏನೈತಿ, ದೊಡ್ಡದೈತಿ. ಗಾತ್ರ ಚೇಂಜ್ ಆಯ್ತು. ಪ್ರತಿಬಿಂಬದ ಗಾತ್ರ ಏನಾಯ್ತು, ಚೇಂಜ್ ಆಯ್ತು. ವಸ್ತುವಿನ ಗಾತ್ರಕ್ಕಿಂತ ಪ್ರತಿಬಿಂಬದ ಗಾತ್ರ
ದೊಡ್ಡದಿದೆ. ಆಮೇಲೆ ಯಥಾವತ್ತಾಗಿ ಸತ್ಯ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ. ಇನ್ನು ಪ್ರತಿಬಿಂಬದ ಸ್ಥಾನ 2f2 ನಿಂದ ಆಚೆಗೆ, 2f2 ನಿಂದ ಆಚೆಗೆ. ಆಮೇಲೆ ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ, ವಸ್ತುವಿಗಿಂತ ಏನು ದೊಡ್ಡದಾದ, ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ, ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ. ಇಷ್ಟು ಏನಪ್ಪಾ ಅಂದ್ರೆ ವಸ್ತುವನ್ನ F1 ಮತ್ತು 2f1 ಗಳ ಮಧ್ಯೆ ಇಟ್ಟಾಗ ಉಂಟಾಗುವಂತಹ ರೇಖಾನಕ್ಷೆ, ಆಮೇಲೆ ರೇಖಾನಕ್ಷೆಗೆ ತಕ್ಕಂತೆ ಸ್ವಭಾವ, ಸ್ಥಾನ ಮತ್ತು ಗಾತ್ರ, ಸ್ವಭಾವ, ಸ್ಥಾನ ಮತ್ತೇನು ಗಾತ್ರ. ಇನ್ನ ನೆಕ್ಸ್ಟ್ ರೇಖಾನಕ್ಷೆ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ನೋಡ್ರಿ, ನೆಕ್ಸ್ಟ್ ರೇಖಾನಕ್ಷ, ಇದೇ ರೇಖಾನಕ್ಷ ಏನಪ್ಪಾ ಅಂದ್ರೆ ವಸ್ತುವನ್ನ F1 ನ ಮೇಲಿಟ್ಟಾಗ, ವಸ್ತುವನ್ನ ಎಲ್ಲಿಟ್ಟಿದ್ದೀವಿ F1 ಮೇಲಿಟ್ಟಿದ್ದೀವಿ, ವಸ್ತುವನ್ನ F1 ಮೇಲಿಟ್ಟಾಗ ಉಂಟಾಗುವಂತ ಪ್ರತಿಬಿಂಬದ ರೇಖಾನಕ್ಷೆ, ಸ್ವಭಾವ, ಸ್ಥಾನ ಮತ್ತು ಗಾತ್ರವನ್ನ ಕಂಡುಹಿಡಿಯಬೇಕಾಗಿದೆ. ಸೇಮ್ ಯಥಾವತ್ತಾಗಿ ನಾವೇನ್ ನೋಡ್ತೀವಿ ಪ್ರತಿ ಕೇಸಲ್ಲಿ ಮಾಡೋ ಹಾಗೆ, ಹೌದಾ? ಒಂದು ಬೆಳಕಿನ ಕಿರಣವನ್ನ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸೋ ಹಾಗೆ ಮಾಡ್ತೀವಿ, ಹೌದಾ? ಯಾವ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದ ಅದು ಯಾವ್ದ್ರ ಮೂಲಕ ಹಾಯ್ತದ ಅಂತ ನಾನು ಈಗಾಗಲೇ ಹೇಳಿದೀನಿ, ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ, ಪ್ರಧಾನ ಸಂಗಮದ ಮೂಲಕ ಏನಾಗ್ತದ ಹಾದು ಹೊರ ಹೋಗ್ತದ, ಹೌದಾ? ಏನ ನೆಕ್ಸ್ಟ್ ಇನ್ನೊಂದು ಬೆಳಕಿನ ಕಿರಣವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸ್ತೀವಿ. ಯಾವ್ದ್ರ ಮೂಲಕ? ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸ್ತೀವಿ. ಯಾವ ಬೆಳಕಿನ ಕಿರಣ ದ್ವಿತೀಯ ಕೇಂದ್ರದ ಮೂಲಕ ಹಾಯ್ತಾ ಇದೆ ಆ ಬೆಳಕಿನ ಕಿರಣ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅದೇ ದಿಕ್ಕಿನಲ್ಲಿ ವಿಚಲನೆಯನ್ನ ಹೊಂದಿದೆ, ವಕ್ರೀಭವನವನ್ನು ಹೊಂದಿದೆ, ಚಲಿಸಿ ಹೊರ ಹೋಗ್ತದೆ. ಹಂಗ್ ನೋಡಿದ್ರೆ ಈ ಎರಡೂ ಬೆಳಕಿನ ಕಿರಣಗಳು ಇಲ್ಲಿ ಸಂಧಿಸ್ತಾ ಇಲ್ಲ, ಈ ಎರಡೂ ಬೆಳಕಿನ ಕಿರಣಗಳು ಏನಾಗ್ತಾ ಇಲ್ಲ, ಸಂಧಿಸ್ತಾ ಇಲ್ಲ. ಆದ್ರೆ ಮುಂದೆ ಹೋದಂತೆ ಅವುಗಳ ಗಾತ್ರ ಏನಾಗ್ತಾ ಇದೆ ಅಂದ್ರೆ ಕಿರಿದಾಗ್ತಾ ಇದೆ. ನೋಡ್ರಿ, ಇಲ್ಲಿಯ ಗಾತ್ರಕ್ಕೆ ಹೋಲಿಸಿದ್ರೆ ಇಲ್ಲಿ ಹೋದಂತೆ ಇದ್ರ ಗಾತ್ರ ಏನಾಗಿದೆ, ಕಿಡಿದಾಗಿದೆ. ಎಲ್ಲೋ ಒಂದು ಕಡೆ ಹೋಗಿ ಅನಂತ ದೂರದಲ್ಲಾದ್ರೂ ಹೋಗಿ ಅವು ಸಂಧಿಸಬಹುದು, ಸಂಧಿಸ್ತಾವ. ಯಾಕಂದ್ರೆ ಮುಂದೆ ಗಾತ್ರ ಏನಾಗ್ತಾ ಇದೆ, ಕಿರಿದಾಗ್ತದೆ. ನೋಡ್ರಿ, ಎರಡು ಬೆಳಕಿನ ಕಿರಣಗಳು ಮುಂದೆ ಹೋದಂತೆ ಅವುಗಳ ಗಾತ್ರ ಏನಾಗ್ತಾ ಇದೆ, ಕಿರಿದಾಗ್ತಾ ಇದೆ ಅಂದ್ರೆ ಹೌದಾ, ಅವು ಎಲ್ಲಾದ್ರೂ ಹೋಗಿ ಏನಾಗ್ತಾವಪ್ಪ ಅಂದ್ರೆ ಸಂಧಿಸ್ತಾವ. ಹಂಗಾದ್ರೆ ಸಂಧಿಸ್ತಾವ ಅಂದ್ರೆ ಅಲ್ಲಿ ಏನಾಗ್ತದೆ, ಸತ್ಯ ಪ್ರತಿಬಿಂಬ ಉಂಟಾಗ್ತದೆ, ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗ್ತದೆ. ಆಮೇಲೆ ಪ್ರತಿಬಿಂಬದ ಗಾತ್ರ ವಸ್ತು ಏನೈತಲ್ಲ ಅದಕ್ಕಿಂತ ಬಹಳ ದೊಡ್ಡದಾಗಿರ್ತದೆ. ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕಿಂತ ತುಂಬಾ ಏನಾಗಿರ್ತದ, ದೊಡ್ಡದಾಗಿರ್ತದ. ಹಂಗಾದ್ರೆ ಸ್ವಭಾವ, ಸತ್ಯ ಪ್ರತಿಬಿಂಬ, ಸತ್ಯ ಪ್ರತಿಬಿಂಬ. ನೋಡ್ರಿ, ಇಲ್ಲಿ ದೂರ, ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ನೋಡ್ರಿ, ಇಲ್ಲಿನ ಡಿಸ್ಟೆನ್ಸ್ ನೋಡ್ರಿ ಕಡಿಮೆ ಆಗ್ತಾ ಇದೆ, ಮುಂದೆ ಹೋದಂಗೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಸತ್ಯ ಪ್ರತಿಬಿಂಬ. ಆಮೇಲೆ ಏನು, ತಲೆ ಕೆಳಗಾದ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ. ಪ್ರತಿಬಿಂಬದ ಸ್ಥಾನ ಏನು ಉಂಟಾಗ್ತದೆ ಅಂತ ಗೊತ್ತಿಲ್ಲ, ಅದಕ್ಕೆ ಅನಂತ ದೂರದಲ್ಲಿ, ಅನಂತ ದೂರದಲ್ಲಿ. ಆಮೇಲೆ ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಅತಿ ದೊಡ್ಡ ಗಾತ್ರ, ವಸ್ತುವಿಗಿಂತ ಅತ್ಯಂತ ದೊಡ್ಡದಾದ ಗಾತ್ರ, ಅತ್ಯಂತ ದೊಡ್ಡ ಗಾತ್ರ. ಇದೇನಪ್ಪ ಅಂದ್ರೆ ವಸ್ತುವನ್ನ F1 ನ ಮೇಲೆ ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬದ ರೇಖಾನಕ್ಷೆ, ಸ್ವಭಾವ, ಸ್ಥಾನ ಮತ್ತು ಗಾತ್ರ, ಸ್ವಭಾವ, ಸ್ಥಾನ ಮತ್ತೇನು ಗಾತ್ರ. ಇನ್ನ ಪೀನ ಮಸೂರದಲ್ಲಿ ಉಂಟಾಗುವಂತಹ ರೇಖಾನಕ್ಷೆಗಳಲ್ಲಿ ಕೊನೆಯದು ವಸ್ತುವನ್ನ ಎಲ್ಲಿಡ್ತೀವಿ ಅಂದ್ರೆ F1 ಮತ್ತು O ಗಳ ನಡುವೆ ಇಡ್ತೀವಿ. ಅಲ್ಲಿ ಏನೇನಾಗ್ತದೆ ಅನ್ನೋದು ನೋಡೋಣ. ನೋಡ್ರಿ, ಲಾಸ್ಟ್ ಪೀನ ಮಸೂರದಲ್ಲಿ ಉಂಟಾಗುವಂತಹ ರೇಖಾನಕ್ಷೆಗಳಲ್ಲಿ ಇದು ಕೊನೆಯದೇನಪ್ಪಾ ಅಂದ್ರೆ ವಸ್ತುವನ್ನ F1 ಮತ್ತು O ಏನು ದ್ವಿತೀಯ ಕೇಂದ್ರ, ಇವುಗಳ ನಡುವೆ ಇಟ್ಟಾಗ ಉಂಟಾಗುವಂತಹ ಪ್ರತಿಬಿಂಬದ ರೇಖಾನಕ್ಷೆ, ಉಂಟಾಗುವಂತಹ ಪ್ರತಿಬಿಂಬದ ರೇಖಾನಕ್ಷೆ. ಸೇಮ್ ಎಲ್ಲಾ ಕೇಸ್ಗಳಲ್ಲಿ, ಈ ಕೇಸ್ಗಳಲ್ಲಿ ಏನು, ಒಂದು ಬೆಳಕಿನ ಕಿರಣವನ್ನ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾಯಿಸ್ತೀವಿ. ಯಾವ ಬೆಳಕಿನ ಕಿರಣವನ್ನ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹಾಯಿಸ್ತೀವಿ ಆ ಬೆಳಕಿನ ಕಿರಣ ಏನಾಗ್ತದಪ್ಪ ಅಂದ್ರೆ, ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ, ಪ್ರಧಾನ ಸಂಗಮದ ಮೂಲಕ ಹಾದು ಇರ್ತದ, ಹೊರ ಹೋಗ್ತದ. ಇನ್ನೊಂದು ಬೆಳಕಿನ ಕಿರಣವನ್ನ ಏನ್ ಮಾಡ್ತೀವಿ ಅಂದ್ರೆ ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸ್ತೀವಿ. ಯಾವ್ದ್ರ ಮೂಲಕ? ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸ್ತೀವಿ. ಯಾವ ಬೆಳಕಿನ ಕಿರಣವನ್ನ ದ್ವಿತೀಯ ಕೇಂದ್ರದ ಮೂಲಕ ಹಾಯಿಸುತ್ತೀವಿ ಆ ಬೆಳಕಿನ ಕಿರಣ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇರ್ತದ ಅದೇ ದಿಕ್ಕಿನಲ್ಲಿ ಚಲಿಸಿ ಹೊರ ಹೋಗ್ತದ. ಹಾಗಾದ್ರೆ ಈ ಎರಡೂ ಬೆಳಕಿನ ಕಿರಣಗಳು ಎಲ್ಲೂ ಸಂಧಿಸ್ತಾವ, ಯಾಕಂದ್ರೆ ಎರಡು ಮುಂದೆ ಹೋದಂತೆ ಏನಾಗ್ತದೆ, ಅವುಗಳ ಗಾತ್ರ ಹೆಚ್ಚಾಗ್ತದೆ, ಎಲ್ಲೂ ಸಂಧಿಸೋದಿಲ್ಲ. ಎಲ್ಲೂ ಸಂಧಿಸೋದಿಲ್ಲ ಅಂದ್ರೆ ಸತ್ಯ ಪ್ರತಿಬಿಂಬ ಉಂಟಾಗುವುದಿಲ್ಲ. ಏನು ಉಂಟಾಗೋದಿಲ್ಲ? ಸತ್ಯ ಪ್ರತಿಬಿಂಬ ಉಂಟಾಗುವುದಿಲ್ಲ. ಆಮೇಲೆ
ಏನೋ ಈ ಒಂದು ಕೇಸಲ್ಲಿ ಪಿ ನ ಮಸೂರದಲ್ಲಿ ಏನಾಗ್ತದೆ ಅಂದ್ರೆ ಮಿಥ್ಯ ಪ್ರತಿಬಿಂಬ ಉಂಟಾಗ್ತದ. ಹಂಗಾದ್ರೆ ವಸ್ತುವನ್ನ ನಾವೇನ್ ತಗೋತೀವಿ ಇಲ್ಲಿ ಎ ಬಿ ಅಂತ ತಗೋತೀವಿ. ಹಂಗಾದ್ರೆ ಇವು ಏನಾದ್ರು ಕಾಲ್ಪನಿಕವಾಗಿ ಸೇರ್ತಾವಂತ ನೋಡಿದಾಗ ಹೌದಾ, ಇಲ್ಲಿಂದ ಡಾಟ್ 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 ಹಾಕೋತ ಹೋಗ್ತೀನಿ ನಾನು. ಹೌದಾ, ಕಾಲ್ಪನಿಕವಾಗಿ ಸೇರ್ತಾವಂತ ನೋಡಿದಾಗ ಎಲ್ಲಾದ್ರೂ ಸಂಧಿಸ್ತಾವ ಅಂತ ನೋಡೋಣ. ಹೌದಾ, ಇದು ಡಾಟ್ ಹಾಕಿದೆ. ನೆಕ್ಸ್ಟ್ ಇಲ್ಲೂ ಡಾಟ್ ಹಾಕ್ತೀನಿ. ಎರಡೂ ಬೆಳಕಿನ ಕಿರಣಗಳು ಕಾಲ್ಪನಿಕವಾಗಿ ಒಂದು ಬಿಂದುವಿನಲ್ಲಿ ಏನಾಗ್ತಾ ಇದಾವ, ಸಂಧಿಸ್ತಾ ಇದಾವ. ಹೌದಾ, ಎರಡು ಏನಾಗ್ತಾ ಇದಾವ, ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದಾವ. ನೋಡ್ರಿ, ಎರಡೂ ಕೂಡ ಒಂದು ಬಿಂದುವಿನಲ್ಲಿ ಏನಾಗ್ತಾ ಇದಪ್ಪ ಅಂದ್ರೆ ಸಂಧಿಸ್ತಾ ಇದಾವ. ಲಕ್ಷ ಕೊಡ್ರೆ ಎರಡು ಏನಾಗ್ತದೆ ಅಂದ್ರೆ ಕಾಲ್ಪನಿಕವಾಗಿ ಒಂದು ಬಿಂದುವಿನಲ್ಲಿ ಸಂಧಿಸ್ತಾ ಇದಾವ. ಎಲ್ಲಿ ಸಂಧಿಸ್ತಾ ಇದಾವಲ್ಲ ಅದು ಏನಪ್ಪಾ ಅಂದ್ರೆ ಪ್ರತಿಬಿಂಬ. ಎಲ್ಲಿ ಸಂಧಿಸ್ತಾ ಇದಾವಲ್ಲ ಆ ಸಂಧಿಸುವಂತ ಬಿಂದು ಏನು, ಪ್ರತಿಬಿಂಬ. ಹಾಗಾದ್ರೆ ಇದನ್ನ ಎ ಬಿ ಅಂತ ತಗೊಂಡಿದೀವಿ. ಇದು ನೇರವಾದ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ ಆಗಿರೋದ್ರಿಂದ ನೇರ ಪ್ರತಿಬಿಂಬ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್. ಆಮೇಲೆ ಕಾಲ್ಪನಿಕವಾಗಿ ಬಿಂದುಗಳನ್ನು ಸೇರಿಸ್ತಾ ಇದ್ದೀವಿ. ಹೌದಾ, ವಸ್ತುವಿಗಿಂತ ದೊಡ್ಡ ಗಾತ್ರದ ಪ್ರತಿಬಿಂಬ ಮಿಥ್ಯ ಮತ್ತು ನೇರ ಪ್ರತಿಬಿಂಬ. ಆಮೇಲೆ ಪ್ರತಿಬಿಂಬದ ಸ್ಥಾನ 2f ನಿಂದ ಯಾವ ಬದಿ ವಸ್ತುವನ್ನು ಇಟ್ಟಿದಲ್ಲ ಅದೇ ಬದಿಗೆ 2f ನಿಂದ ಆಚೆಗೆ. ಹಂಗಾರೆ ಪ್ರತಿಬಿಂಬದ ಸ್ವಭಾವವನ್ನು ಬರೆಯೋಣ. ಏನ್ ಪ್ರತಿಬಿಂಬದ ಸ್ವಭಾವ, ಮಿಥ್ಯ. ಯಾಕ, ಪರದೆಯ ಮೇಲೆ ಸೆರೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಿಥ್ಯ ಪ್ರತಿಬಿಂಬಗಳಾಗಿರ್ತಾವ ಅವೇನಾಗಿರ್ತಾವ, ನೇರ ಪ್ರತಿಬಿಂಬಗಳು. ಇನ್ನು ಪ್ರತಿಬಿಂಬದ ಸ್ಥಾನ ವಸ್ತು ಇಟ್ಟ ಬದಿಗೆ, ವಸ್ತು ಯಾವ ಬದಿಗೆ ಇಟ್ಟಿದ್ದೀವಿ, ವಸ್ತು ಇಟ್ಟ ಬದಿಗೆ 2f ನಿಂದ ಆಚೆಗೆ. ಆಮೇಲೆ ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡದಾದ ಗಾತ್ರ. ಏನಪ್ಪಾ ಅಂದ್ರೆ ದೊಡ್ಡದಾದ ಗಾತ್ರ. ವಸ್ತುವಿಗಿಂತ ಏನೋ ದೊಡ್ಡದಾದ ಗಾತ್ರ. ಇಷ್ಟು ಏನಪ್ಪಾ ಅಂದ್ರೆ ಪೀನ ಮಸೂರದಲ್ಲಿ ಉಂಟಾಗುವಂತಹ ರೇಖಾನಕ್ಷೆಗಳು. ಇನ್ನ ನಿಮ್ನ ಮಸೂರದಲ್ಲಿ ಉಂಟಾಗುವಂತಹ ರೇಖಾನಕ್ಷೆಗಳೆಲ್ಲ ಹೌದಾ, ಎರಡು ತೆಗೆದು ಬಿಟ್ರೆ ಉಳಿದನ್ನೆಲ್ಲ ತಿಳ್ಕೋಬಹುದು. ಯಾಕೆ, ಅನಂತ ದೂರದಲ್ಲಿ ಇಟ್ಟಾಗ ಒಂದು, ಹೌದಾ, ಎರಡನೇದು ಹೌದಾ, ವಸ್ತುವನ್ನ ಯಾವ್ದಾದ್ರು ಒಂದು ಬೇರೆ ಸ್ಥಾನದಲ್ಲಿ ಉಂಟಾಗುವ ಏನಪ್ಪಾ ಅಂದ್ರೆ ಮಿಥ್ಯ, ನೇರ. ಆಮೇಲೆ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ. ಆಮೇಲೆ ಎಲ್ಲಾ ಪ್ರತಿಬಿಂಬಗಳು ಎಲ್ಲಿ ಉಂಟಾಗ್ತಾವ ಅಂದ್ರೆ ವಸ್ತು ಇಟ್ಟ ಬದಿಗೆ ಎಫ್ ಮತ್ತು ಓಗಳ ಮಧ್ಯೆ. ಇಲ್ಲಿ ಎಫ್ ಮತ್ತು ಓಗಳ ಮಧ್ಯೆ ಏನಾಗ್ತವೆ ಅಂದ್ರೆ ಪ್ರತಿಬಿಂಬಗಳು ಉಂಟಾಗ್ತವೆ. ಎಲ್ಲಾ ಪ್ರತಿಬಿಂಬಗಳ ಗಾತ್ರ ವಸ್ತುವಿಗಿಂತ ಚಿಕ್ಕದೇ ಇರ್ತದೆ. ಆಮೇಲೆ ಎಲ್ಲಾನು ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳಾಗಿರ್ತಾವ. ಅಥವಾ ಏನೋ ಅದಕ್ಕೆ ಈ ಎರಡು ರೇಖಾನಕ್ಷೆಗಳನ್ನ ನಿಮ್ನ ಮಸೂರದಲ್ಲಿ ಎರಡು ರೇಖಾನಕ್ಷೆಗಳನ್ನ ಅಭ್ಯಾಸ ಮಾಡಿದ್ರೆ ಈ ಎಲ್ಲಾ ರೇಖಾನಕ್ಷೆಗಳನ್ನ ಅಭ್ಯಾಸ ಮಾಡಬೇಕು. ನಿಮ್ನ ಮಸೂರದಲ್ಲಿ ಉಂಟಾಗುವಂತ ಎಲ್ಲ ಅದನ್ನ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ನ ಮಸೂರದಲ್ಲಿ ಉಂಟಾಗುವಂತಹ ಎರಡು ರೇಖಾನಕ್ಷೆಗಳನ್ನು ಅಭ್ಯಾಸ ಮಾಡಿ ಮಸೂರಗಳಿಗೆ ಸಂಬಂಧಪಟ್ಟಂತ ಸೂತ್ರ ಅಥವಾ ಸಮೀಕರಣ, ಮಸೂರಗಳ ವರ್ಧನೆಗೆ ಸಂಬಂಧಪಟ್ಟಂತ ಸೂತ್ರ ಅಥವಾ ಸಮೀಕರಣ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳು. ವೆರಿ ಇಂಪಾರ್ಟೆಂಟ್. ಮಸೂರಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಒಂದೊಂದಾಗಿ ಅಭ್ಯಾಸ ಮಾಡ್ತಾರೆ. ಹೌದಾ, ಇಟ್ಸ್ ಹೆಲ್ಪ್ಫುಲ್ ಆಗ್ತದ ಅಂತ ತಿಳ್ಕೊಂಡು ನಿಮ್ಗೋಸ್ಕರ ಮಾಡಿದೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ರೆಡ್ಯೂಸ್ಡ್ ಸಿಲೆಬಸ್ಗೆ ತಕ್ಕಂತೆ ಏನ್ ಇಂಪಾರ್ಟೆಂಟ್ ಇದೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಾನು ಮೊದಲೇ ಹೇಳಿದ್ದೀನಿ. ವಕ್ರೀಭವನ ನಾನು ಏನ್ ಮಾಡ್ತೀನಿ ಅಂದ್ರೆ ಲೆಕ್ಕಗಳನ್ನ ಬಿಡಿಸಿದ ನಂತರ ವಿವರಿಸುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಈ ಚಾಪ್ಟರ್ಲಿ ಪ್ರತಿಫಲನವನ್ನು ಇಟ್ಟಿಲ್ಲ. ವಕ್ರೀಭವನ, ಬೆಳಕು ಮತ್ತು ವಕ್ರೀಭವನ ಮಸೂರಗಳಿಗೆ ಸಂಬಂಧಪಟ್ಟಿದ್ದು. ಆಮೇಲೆ ನಮ್ಮ ದಿನನಿತ್ಯ ಜೀವನದಲ್ಲೂ ವಕ್ರೀಭವನ ಎಲ್ಲೆಲ್ಲಿ ಬಳಕೆ ಆಗ್ತದೋ ಅನ್ನೋದನ್ನು ಕೂಡ ನಾವೇನ್ ನೋಡೋಣ ಅಂದ್ರೆ ನಾವು ಎಲ್ಲಾ ಲೆಕ್ಕಗಳನ್ನ ಬಿಡಿಸಿದ ನಂತರ ಲಾಸ್ಟ್ ನೋಡೋಣ. ಹೌದಾ, ಮತ್ತೆ ಯಥಾವತ್ತಾಗಿ ಯಾವತ್ತು ಹೇಳುವಂತೆ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಯಾಕಂದ್ರೆ ನಾನು ಹಾಕುವಂತ ಪ್ರತಿಯೊಂದು ನೋಟಿಫಿಕೇಶನ್ ನಿಮ್ಗೆ ಬರ್ತದ. ನಿಮ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಇದ್ರ ಯೂಸ್ ಅನ್ನ ತಗೊಳ್ರಿ. ಹೌದಾ, ಮ್ಯಾಕ್ಸಿಮಮ್. ಯಾಕಂದ್ರೆ ಕ್ಲಾಸಲ್ಲಿ ಟೀಚರ್ ಹೇಳ್ತಿರ್ತಾರ, ಕೇಳಿರ್ತೀರಾ,
ಮತ್ತು ಎಕ್ಸಾಮ್ ಟೈಮ್ನಲ್ಲಿ ನೆನಪಾಗೋದಿಲ್ಲ ಅನ್ನೋವಂತಹ ಸಮಸ್ಯೆ ಕೆಲವರಿಗೆ ಇರ್ತದೆ. ಕೆಲವರಿಗೆ ಒಂದೇ ಸಲ ಹೇಳಿದಾಗ ಇಂಥವೆಲ್ಲ ಅರ್ಥ ಆಗೋದಿಲ್ಲ ಅನ್ನೋಗೋಸ್ಕರ ಈ ವಿಡಿಯೋಗಳನ್ನು ಮಾಡಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋಗಳನ್ನು ಶೇರ್ ಮಾಡುವಂಥ ಕೆಲಸ ಮಾಡಿರಿ. ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ, ಹೌದಾ, ನಾನು ಈ ವಿಡಿಯೋಗೆ ವಿರಾಮ ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.